ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಬಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಮನೋಜವೇನೈವ ರಥೇ ಪರೇಣ ಸಂಭ್ರಮ್ಯಮಾಣೇನ ತು ತಂ ವ್ಯಜಸ್ಸಹ ಪ್ರಾಪ್ತುಂ ಶಶಾಕಾಥ ಶರೈಃ ಸುತೀಕ್ಷ್ಣೈಃ ಅಭ್ಯರ್ಥಯಾಮಾಸ ನೃಪಂಸ ವಾಸವಿಃ. ಕೃಷ್ಣ ಮನೋವೇಗದಿಂದ ರಥವನ್ನು ಓಡಿಸಿದಾಗ, ಸುತ್ತ ತಿರುಗಿಸಿದಾಗ ಆನೆ ಗರಗರ ತಿರುಗಿಬಿಟ್ಟು ಬಹಳಷ್ಟು ಸಂಕಟಕ್ಕೊಳಗಾಯಿತು. ಅರ್ಜುನ ಈ ಸಮಯದಲ್ಲಿ ನೃಪಂ ಭಗದತ್ತ ರಾಜನ ಮೇಲೆ ವಾಸವಿಹಿ ಅರ್ಜುನ ಶರೈಹಿ ಸುತೀಕ್ಷ್ಣೈಹಿ ಅಭ್ಯರ್ಥಯಾಮಾಸ, ಅತ್ಯಂತ ತೀಕ್ಷ್ಣವಾದ ಬಾಣಗಳಿಂದ ನೋಯಿಸಿದ. ಅಸ್ತ್ರೈಶ್ಚ ಶಾಸ್ತ್ರೈಹಿ ಸುಚಿರಂ ರುವೀರೌ ಅಯುಧ್ಯತಾಂ ತೌ ಬಲಿನಾಂ ಪ್ರಬರ್ಹೌ ಅಥೋ ಚಕರ್ತಾಸ್ಯ ಧನುಸ್ಸ ಪಾರ್ಥಃ ಸವೈಷ್ಣವಾಸ್ತ್ರಂಚ ತದಾಂಕುಶೇ ಅಕರೋತ್. ಅಸ್ತ್ರೈಃ ಚ ಶಸ್ತ್ರೈಃ ಸುಚಿರಂ ರುವೀರಂ ಅಯುಧ್ಯತಾಂ ತೌ ಬಲಿನಾಂ ಪ್ರಬರ್ಹೌ ಅಥೋ ಚಕರ್ತ ಅಸ್ಯ ಧನುಃ ಸಹ ಪಾರ್ಥಃ ಸಹ ವೈಷ್ಣವಾಸ್ತ್ರಂ ಚ ತದಾ ಅಂಕುಶೇ ಅಕರೋತ್. ಅಸ್ತ್ರ ಮತ್ತು ಶಸ್ತ್ರಗಳಿಂದ ಸುಚಿರಂ ಬಹುಕಾಲ, ಚಿರ ಸುಚಿರ ಬಹುಕಾಲ, ನೃವೀರೌ ಮನುಷ್ಯ ವೀರರಾದ ಅವರಿಬ್ಬರು ಕೂಡ ಅಯುಧ್ಯತಾಂ ಯುದ್ಧವನ್ನು ಮಾಡಿದರು. ಬಲಿನಾಂ ಪ್ರಬರ್ಹು ಬಲಿಷ್ಠರಲ್ಲಿ ಪ್ರಬರ್ಹರು ಶ್ರೇಷ್ಠರು, ಅರ್ಜುನ ಮತ್ತು ಭಗದತ್ತ. ಅಥೋ ಚಕರ್ತಾಶ್ಚ ಧನುಸ್ಸ ಪಾರ್ಥಃ, ಒಂದು ಹಂತದಲ್ಲಿ ಪಾರ್ಥಃ ಅರ್ಜುನ ಅಸ್ಯ ಧನುಃ ಚಕರ್ತ, ಆ ಭಗದತ್ತನ ಧನುಸ್ಸನ್ನು ಕತ್ತರಿಸಿದ. ಸಹ ವೈಷ್ಣವಾಸ್ತ್ರಂಚ ತದಾ ಅಂಕುಶೇ ಅಕರೋತ್, ಆಗ ವೈಷ್ಣವಾಸ್ತ್ರ ಪ್ರಯೋಗ ಮಾಡಲಿಕ್ಕೆ ಹೊರಟ ಈ ಸ್ಥಿತಿಯಲ್ಲಿ. ಏನು ಹೌದು, ವೈಷ್ಣವಾಸ್ತ್ರ ಕೊಟ್ಟಿದ್ದು ವಿಷ್ಣುವೇ. ತಸ್ಮಿನ್ ಅಸ್ತ್ರೇ ತೇನ ತದಾ ಪ್ರಮುಕ್ತೇ ದಧಾರ ತದ್ವಾಸುದೇವೋ ಮಿತೌಜಾಃ ತದಂಸ ದೇಶೇಶ್ಯತು ವೈಜಯಂತೀ ಬಭೂವ ಮಾಲಾ ಅಖಿಲ ಲೋಕಭರ್ತುಃ. ತಸ್ಮಿನ್ ಅಸ್ತ್ರೇ ತೇನ ತದಾ ಪ್ರಮುಕ್ತೇ ದಧಾರ ತತ್ ವಾಸುದೇವಃ ಅಮಿತೌಜಾಃ ತದಂಸ ದೇಶೆ ಅಸ್ಯ ತು ವೈಜಯಂತಿ ಬಭೂವ ಮಾಲಾ ಅಖಿಲ ಲೋಕ ಭರ್ತುಃ. ತಸ್ಮಿನ್ ಅಸ್ತ್ರೇ ತೇನ ತದಾ ಪ್ರಮುಕ್ತೆ, ಆ ಸಮಯದಲ್ಲಿ ತಸ್ಮಿನ್ ತದಾ ಆ ಸಮಯದಲ್ಲಿ ತೇನ ಭಗದತ್ತನಿಂದ ತಸ್ಮಿನ್ ಅಸ್ತ್ರೇ ಆ ಒಂದು ವೈಷ್ಣವಾಸ್ತ್ರವು ಪ್ರಮುಕ್ತೆ ಪ್ರಯೋಗಿಸಲ್ಪಡಲು, ಮುಕ್ತೆ ಪ್ರಮುಕ್ತೆ ದಧಾರ ತದ್ವಾಸುದೇವೋ ಅಮಿತೌಜಾಃ. ಕೃಷ್ಣ ಏನು ಮಾಡಿದ, ಅದನ್ನು ತಾನು ಧರಿಸಿದ. ಸ್ವಲ್ಪ ಹೀಗಂದ ಆತ ಕೊಳ್ಳಲ್ಲಿ ಬಿತ್ತು, ಅದು ಬಾಲಿಯಾಗಿ ಬಿದ್ದುಬಿಡ್ತು. ಅರ್ಜುನನ ಸಂಹಾರಕ್ಕೋಸ್ಕರ ಪ್ರಯೋಗ ಮಾಡಿದ ಅಸ್ತ್ರ ಕೃಷ್ಣನಿಗೆ ವೈಜಯಂತಿ ಮಾಲೆಯಾಗಿ ಹೋಯಿತು. ಹೌದು, ದೇವರು ಸಾಧ್ಯ ವೈಷ್ಣವಾಸ್ತ್ರ ತಂದೆ ಅದು, ಗೊತ್ತಾಯ್ತಾ? ದೇವ್ರು ಏನೋ ಮಾಡ್ತಾರೆ, ಸೈಟ್ ಮಾಡಿದ್ರೆ ಹೋಗ್ತಾರೆ, ಇದನ್ನ ಕೊಪ್ಪೋದಿಲ್ಲ. ನೀರು ಕಾಸ್ತಾ ಇರ್ತಾರೆ, ಗಾಡಿ ಆಗಿಬಿಡುತ್ತೆ. ಗಾಡಿ ಆಗಿ ಹೋಗೋ ಮೇಲೆ ವಾಪಸ್ ಹೋಗಲ್ಲ. ಯಾಕೆ ಹೋಯ್ತದು? ಅಗ್ನಿಶಕ್ತಿ ಅದು, ಗೊತ್ತಾಯ್ತಾ? ದೇವ್ರದ್ದು ಎಲ್ಲ ಶಕ್ತಿ ಪರಗುಣ ಅನಂತ ಶಕ್ತಿ ಪರಮಃ, ಒಂದಲ್ಲ ಎರಡಲ್ಲ. ನಿಜ ಸುಗುಣ ಸುಖಾಮಿತ ಬೋಧತನು ಪರಶಕ್ತಿ ಅನಂತ ಗುಣ ಪರಮಃ ಅಂತ ಹೇಳಿದ ಮೇಲೆ ದೇವ ಯಾರೋ ಕೇಳಿದ್ದಲ್ಲ, ಯಾರೋ ಮಾಡಿದ್ದಲ್ಲ. ಅಂಕುಶ ಅಂತ ಹೇಳಿದ್ರೇನು? ಅದರಿಟ್ಟು ಹೊಡೆಯಲು ಪ್ರಯೋಗ ಮಾಡಲಿಕ್ಕೆ. ಅಲ್ಲ ಅಂಕುಶದಲ್ಲಿ ಅಸ್ತ್ರ ಇಟ್ಟು ಹೊಡೆದ. ಉದಾಹರಣೆ ಕಲ್ಲು ತೊಗೊಂಡು ಹೊಡಿತಾ ಇಲ್ಲ, ಇದ್ರ ಹೊಡಿದಾಗ ಆ ರೀತಿ ಹೊಡೆದ, ಕ್ಯಾಟ್ರಿಪಿಲ್ ಆ ರೀತಿ ಹೊಡೆದ. ಅಂಕುಶದಿಂದ ಆನೆಗೆ ಕಂಟ್ರೋಲ್ ಮಾಡಬೇಕು ಅಷ್ಟೇ. ಅದರಲ್ಲಿ ಎಸ್ತಕ್ಕೆ ಅರ್ಜುನ ಅದೇ ಸುಮ್ಮನೆ ಮೀಡಿಯಾ ಇದ್ದಾಗ ಅದು ಒಂದಷ್ಟೇ. ಬಾಣ ಅಲ್ಲ, ಅದು ಅಸ್ತ್ರ ಮಂತ್ರದ್ದು. ಯಾವಾಗ
ತದಂಸ ದೇಶೇಶ್ಯತು ವೈಜಯಂತಿ ಬಭೂವ ಮಾಲಾ. ಕೃಷ್ಣನ ಭುಜದಲ್ಲಿ ಅದು ವೈಜಯಂತಿಯ ಮಾಲೆಯಾಯಿತು. ಕೃಷ್ಣ ತಾನೇ ಧರಿಸಿಬಿಟ್ಟ ಅದು. ದೃಷ್ಟೈವ ತದ್ಧಾರಿತ ಮಚ್ಯುತೇನ. ಹೀಗ್ಯಾಕೆ ಮಾಡಿದ ಅಂತಾನ ಹೇಳಿದ. ಅದನ್ನೇ ಅರ್ಜುನ ಕೇಳ್ತಾನೀಗ. ದೃಷ್ಟೈವ ತತ್ ಧಾರಿತಂ ಅಚ್ಯುತೇನ ಪಾರ್ಥ ಕಿಮರ್ಥಂ ವಿಧೃತಂ ತ್ವಯಾ ಇತಿ ಊಚೇತಮಾಹಾಶು ಜಗನ್ನಿವಾಸೋ ಮಯಾಖಿಲಂ ಧಾರ್ಯತೆ ಸರ್ವದೈವ. ಹೌದು, ಅದು ಮಾಲೆ ವೈಜಯಂತಿ ಮಾಲೆ ಅಂತ ಕರೀತಾರೆ ಅದಕ್ಕೆ. ಅಂದರೆ ಮಾಲೆಯಲ್ಲಿ ಅನೇಕ ವೆರೈಟಿಗಳು. ಅದು ವೈಜಯಂತಿ ಮಾಲೆ ಆ ಲಕ್ಷಣ ಇದ್ದರೆ ವೈಜಯಂತಿ ಮಾಲೆ ಅಂತ ಕರೀತಾರೆ. ಹೇಳಿಕೊಟ್ಟಿದ್ದಲ್ಲ, ಬಂದಿದ್ದು. ಅದಕ್ಕೆ ದೇವರಿಗೆ ಪ್ರತಿನಿತ್ಯ ಅರ್ಪಣೆ ಮಾಡಬೇಕಾದ್ರೆ ವೈಜಯಂತಿ ಮಾಲಾಂ ಸಮರ್ಪಯಾಮಿ, ದೇವರಿಗೊಂದು ಮಾಲೆ ಮನಸ್ಸಲ್ಲೇ ಅಂದ್ಕೊಂಡು ಮಾಡಿದರೂ ಆಯಿತು. ಗೊತ್ತಾಯ್ತಾ? ಹಾಕಿದರೆ ಅದೊಂದು ಮಾನಸ ಪೂಜೆಯಲ್ಲಿ ಸೇರುತ್ತೆ. ದೃಷ್ಟೈವ ತದ್ಧಾರಿತ ವಚ್ಯುತೇನ ಪಾರ್ಥ ಕಿಮರ್ಥಂ ವಿಧೃತಂ ತ್ವಯೇತಿ. ಸ್ವಲ್ಪ ಅರ್ಜುನಿಗೆ ಸ್ವಲ್ಪ ಬೇಸರ ಆಯಿತು. ನಾನೇ ಮಾಡ್ತೀನಿ, ನೀನಾಗಿ ಧರಿಸ್ತೀನಿ ಅಂತ ಕೇಳಿದ. ಅರ್ಜುನಿಗೆ ಅದು ಗೊತ್ತಿಲ್ಲ, ಏನಾಸ್ತ್ರ ಏನು ಅಂತೇಳಿ ಗೊತ್ತಿಲ್ಲ ಅರ್ಜುನನಿಗೆ. ನಾನು ಫೇಸ್ ಮಾಡ್ತೀನಿ, ಯಾಕನ್ನ ಅಡ್ಡ ನಿಂತ್ಕೊಂಡು ತಗೊಂಡು ಅಂತ ಕೇಳಿದ. ಒಂದು, ನನಗೆ ಅವಕಾಶ ಕೊಡಲಿಲ್ಲ. ಮತ್ತು ನೀನು ಯುದ್ಧ ಮಾಡೋದಲ್ಲಿ ಯಾಕೆ ಮಾಡಿದೆ? ಇನ್ನೊಂದು ಪ್ರಶ್ನೆ. ಎರಡಕ್ಕೂ ಉತ್ತರ ಕೊಡಬೇಕೀಗ. ನೀನು ಯಾತಕ್ಕೆ ಅದನ್ನು ಧರಿಸಿದ್ದು? ಊಚೇ ತಂ ಆಹ ಆಶು ಜಗನ್ನಿವಾಸ. ಜಗನ್ನಿವಾಸನಾದ ಶ್ರೀಕೃಷ್ಣ ಕೂಡಲೇ ತಕ್ಷಣ ಉತ್ತರ ಕೊಟ್ಟ. ಏನು ಅರ್ಜುನ, ಏನು ಹೇಳಿದ್ದೀನಿ ನೀನೀಗ? ವೈಜಯಂತಿ ಮಾಲೆಯನ್ನು ಯಾತಕ್ಕೆ ಧರಿಸಿ ಅಂತ ಕೇಳಿದೀಯಾ? ಅಖಿಲಂ ಮಯಾ ಧಾರ್ಯತೆ ಸರ್ವದೈವ. ಎಲ್ಲ ಧರಿಸಿರೋದು ನಾನೇ, ಇದನ್ನ ಯಾಕೆ ಧರಿಸ್ತೀನಿ ಅಂತ ಕೇಳಿದರೆ ಏನು ಮಾಡಬೇಕು? ಗೊತ್ತಾಯ್ತಾ? ಬುಡದು ನೀ ಧರಿಸಿದ್ದೀಯ. ಹಾಗಿದ್ರೆ ಕೂರೋ ರೂಪದಿಂದ ಇಡೀ ಬ್ರಹ್ಮಾಂಡ ಧರಿಸಿರಬೇಕಾದ್ರೆ, ಪ್ರತಿಯೊಬ್ಬರು ಒಳಗಿದ್ದು ಧರಿಸಿರಬೇಕಾದ್ರೆ ಇದೊಂದೇ ಧರಿಸಿ ಅಂತ ಕೇಳೋದ? ಈಗ ಎಲ್ಲ ಧರಿಸಿರೋದು ನಾನೇನೆ ಅಂತ ಹೇಳಿದ. ವೈಜಯಂತಿ ಮಾಲೆ ಏನಾಯ್ತು? ಈಗ ನನ್ನ ಸ್ವರೂಪ ಇದ್ದಾಗ ಲೆಕ್ಕದು. ಬ್ರಹ್ಮಾಸ್ತ್ರಕ್ಕೆ ದೇವತೆ ಬ್ರಹ್ಮದೇವರು ಹೇಗೋ ನನ್ನನ್ನು ನಾನು ಧರಿಸಿದ್ದಾರಷ್ಟೇ. ನ ಮಾದೃಶೋ ಅನ್ಯೋಸ್ತಿ ಕುತಃ ಪರೋ ಮತ್ ಸೋಹಂ ಚತುರ್ಧಾ ಜಗತೋ ಹಿತಾಯ ಸ್ಥಿತೋಸ್ಮಿ ಮೋಕ್ಷ ಪ್ರಳಯಸ್ಥಿತೀನಾಂ ಸೃಷ್ಟೇಶ್ಚ ಕರ್ತ ಕ್ರಮಶಃ ಸ್ವಮೂರ್ತಿಭಿಃ. ನ ಮಾದೃಶಃ ಅನ್ಯಃ ಅಸ್ತಿ ಕುತಃ ಪರಃ. ನನ್ನಂಥವನು ಮತ್ತೊಬ್ಬನಿಲ್ಲ. ಪರಃ ಉತ್ತಮನಿಲ್ಲಿಂದ ಬರ್ತಾನೆ. ಮತ್ತು ನನಗಿಂತ ಮತ್ತಃ ಪರತರಂ ನಾಸ್ತಿ ಅಂತ ಹೇಳಿದ್ನಲ್ಲ, ಅದೇ ಸೋಹಂ ಚತುರ್ಧಾ ಜಗತೋ ಹಿತಾಯ. ನಾಲ್ಕು ರೂಪಗಳಿಂದ ವಿಶೇಷವಾದ ಕಾರ್ಯಗಳನ್ನು ಮಾಡ್ತೇನೆ. ಅಲ್ಲಲ್ಲ, ಬ್ರಹ್ಮವಾಯುಗಳು ಮುಖ್ಯವಾಗಿ ಮಹಾಲಕ್ಷ್ಮಿ ನಾರಾಯಣನ ಕೊನೆಗೆ. ನಮಾದೃಶೋ ಅನ್ಯೋಸ್ತಿ ಸ್ಥಿತೋಸ್ಮಿ ಮೋಕ್ಷ ಪ್ರಳಯ ಸ್ಥಿತೀನಾಂ ಸೃಷ್ಟೇಶ್ಚ ಕರ್ತ. ಮೋಕ್ಷ, ಪ್ರಳಯ, ಸ್ಥಿತಿ ಹಾಗೂ ಸೃಷ್ಟಿಗಳ ಕರ್ತೃವಾಗಿ ನಾನು 4 ರೂಪಗಳಿಂದ ಇದ್ದೇನೆ. ವಿಶೇಷ ಅದರಲ್ಲಿ ಮೋಕ್ಷ ವಾಸುದೇವ ರೂಪ, ಪ್ರಳಯ ಸಂಕರ್ಷಣ ರೂಪ, ಸ್ಥಿತಿ ಅನಿರುದ್ಧ ರೂಪ, ಸೃಷ್ಟಿ ಪ್ರದ್ಯುಮ್ನ ರೂಪ. ಹೀಗೆ 4 ರೂಪಗಳನ್ನು ಧರಿಸಿದ್ದೇನೆ. ಇದೊಂದೇ ಕೆಡ್ತೀಯಲ್ಲ ನೀನೀಗ. ಕರ್ತ ಕ್ರಮಶಃ ಸ್ವಮೂರ್ತಿಭಿಃ. ಸ್ವಮೂರ್ತಿ ನನ್ನದೇ ರೂಪಗಳು 4 ಕೂಡ. ಯಾತಕ್ಕ ಮಾತು ಹೇಳಿದ ಅಂದರೆ, ಪ್ರದ್ಯುಮ್ನ ತೀತಿದ್ದಾನಲ್ಲ, ಕಾಮ ಆತ ಅಲ್ಲ, ಅನಿರುದ್ಧ ಆತ ಅಲ್ಲ, ಸಂಕರ್ಷಣ ಈತ ಅಲ್ಲ, ಎಲ್ಲ ನನ್ನ ರೂಪಗಳೇ ಇವು. ಆ ರೂಪಗಳಿಂದ ನಾನು ಧರಿಸಿದ್ದೇನೆ. ಬರೀ ಅಷ್ಟೇ ಅಂತ ಹೇಳಿಬಿಟ್ರೆ ಅವ್ರ ಮೂಲಕ ಧರಿಸಿದ್ದೇನೆ ಅಂತಾಗೋದು. ನಾನೇ ಧರಿಸಿದ್ದೇನೆ. ನಮಾದೃಶೋನ್ಯೋಸ್ತಿ ಕುತಃ ಪರೋ ಮತ್ ಸೋಹಂ ಚತುರ್ಧಾ ಜಗತೋ ಹಿತಾಯ ಸ್ಥಿತೋಸ್ಮಿ ಮೋಕ್ಷ ಪ್ರಳಯ ಸ್ಥಿತೀನಾಂ ಸೃಷ್ಟೇಶ್ಚ ಕರ್ತ ಕ್ರಮಶಃ ಸ್ವಮೂರ್ತಿಭಿಃ. ಸ ವಾಸುದೇವಾಚಿ ಚತುಸ್ವರೂಪಃ ಸ್ಥಿತೋ ನಿರುದ್ಧೋ ಹೃದಿ ಚಾಖಿಲಸ್ಯ ಸ ಏವ ಚ ಕ್ರೋಢತನುಃ ಪುರಾಹಂ ಭೂಮಿಪ್ರಿಯಾರ್ಥಂ ನರಕಾಯ ಚಾದಾಂ. ಸಹ ವಾಸುದೇವಾದಿ ಚತುಸ್ವರೂಪಃ ಸ್ಥಿತಃ ಅನಿರುದ್ಧಃ ಹೃದಿ ಚ ಅಖಿಲಸ್ಯ. ಸಹ ಏವ ಚ ಕ್ರೋಢತನುಃ ಪುರಾ ಅಹಂ ಭೂಮಿಪ್ರಿಯಾರ್ಥಂ ನರಕಾಯ ಚ ಅದಾಂ. ಸಹ ಅಂತ ನಾನೇ ವಸುದೇವಾದಿ ಚತುಸ್ವರೂಪಃ. ವಾಸುದೇವಾದಿ ಚತುಸ್ವರೂಪಃ. ವಾಸುದೇವಾದಿ 4 ರೂಪಗಳಿಂದ ಸ್ಥಿತಃ ಇದ್ದೇನೆ. ಅನಿರುದ್ಧ ಹೃದಯ ಚ ಅಖಿಲಶ್ಚ. ಅನಿರುದ್ಧ ರೂಪದಲ್ಲಿ ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ. ಸಯೇವ ಚ ಕ್ರೋಢತನುಃ ಪುರಾಹಂ ಅಂತ ನಾನೇನೆ. ಪುರ ಹಿಂದೆ, ಕ್ರೋಢತನು, ಕ್ರೋಢ ಅಂದರೆ ವರಾಹ, ತನು ಅಂದರೆ ರೂಪ, ವರಾಹ ರೂಪದಿಂದ ಭೂಮಿ ಪ್ರಿಯಾರ್ಥಂ
ಭೂದೇವಿಯ ಪ್ರೀತಿಗೋಸ್ಕರವಾಗಿ ಈ ಅಸ್ತ್ರವನ್ನು ನರಕಾಯ ಚಾದಾಂ, ನರಕಾಸುರನಿಗೆ ಕೊಟ್ಟಿದ್ದೆ. ಅಸ್ತ್ರಂ ಮದೀಯಂ ವರಮ್ಮಸ್ಯ ಚಾದಾಂ ಅವಧ್ಯತಾಂ ಯಾವದಸ್ತಂ ಸಸೂನೋ. ವರ ಕೊಟ್ಟೆ, ಬರೀ ಅಸ್ತ್ರ ಕೊಡಲಿಲ್ಲ, ಇನ್ನು ವರನೂ ಕೊಟ್ಟೆ. ಏನು ವರ ಕೊಟ್ಟೆ? ಅಸ್ತ್ರಂ ಮದೀಯಂ ವರಮಸ್ಯ, ಅದು ಆದಾಂ ಅಸ್ತ್ರಂ ಮದೀಯಂ ಅಲ್ಲಿಗೆ ಅನ್ವಯ. ಅಸ್ಯ ವರಂಚ ಆದಾಂ, ಆ ವರವನ್ನೂ ಕೊಟ್ಟೆ. ಏನಂತ? ಅವಧ್ಯತಾಂ ಯಾವದಸ್ತ್ರಂ ಸಸೂನು. ಇವ್ರ ಮಕ್ಕಳು ಇಬ್ಬರು ಸಾಯ್ಬೇಕಾದ್ರೆ ಅಸ್ತ್ರ ಇರೋವರೆಗೂ ಇಬ್ಬರು ಸಾಯೋದಿಲ್ಲ, ಒಬ್ಬರು ಸಾಯ್ಬೋದು ಅಂತ ಅರ್ಥ. ಯಾರು ಸತ್ರ? ಅದಕ್ಕೆ ನರಕಾಸುರನೇ ಸತ್ತ. ಆದರೆ ಈ ಅಸ್ತ್ರ ಹೋಗೋವ್ರಿಗೆ ಯಾರು ಸಾಯೋದಿಲ್ಲ? ಯಾರು ಸಾಯೋದಿಲ್ಲ? ಯಾರು ಅವನ ಮಗ? ಭಗದತ್ತ ಸಾಯೋದಿಲ್ಲ. ಇಬ್ಬರು ಸಾಯಬೇಕಾದ್ರೆ ಅಸ್ತ್ರ ಹೋಗಬೇಕಿಲ್ಲ. ಸೊ ಅಸ್ತ್ರ ಇರೋವರೆಗೂ ಅವನು ಸಾಯ್ತಿದ್ದಿಲ್ಲ, ನೀವು ಕೊಲ್ಲಕ್ಕೆ ಸಾಧ್ಯ ಇರಲಿಲ್ಲ. ಅದಕ್ಕೆ ಭೀಮಸೇನದೇವರು ಕೊಂದಿರಲಿಲ್ಲ. ಅಸ್ತ್ರ ಬಿಡೋದಕ್ಕಿಂತ ಮುಂಚೆ ಕೊಂದುಬಿಡ್ಬೋದು. ಬಟ್ ವರ ಇದೆ, ಏನಿದೆ? ಅಲ್ಲಿರೋ ಇವರು ಸಾವಿಲ್ಲ ಅಂತೇಳಿ ಅಸ್ತ್ರನೂ ಸತ್ಯ ಮಾಡಬೇಕು, ವರನೂ ಸತ್ಯ ಮಾಡಬೇಕು. ಗೊತ್ತಾಯ್ತಾ? ಅದಕ್ಕೋಸ್ಕರ ಏನು ಮಾಡಿದ್ದಿಲ್ಲ. ಈಗ ಅವನು ಬಿಟ್ಟ, ಅವನೀಗ ಅಸ್ತ್ರ ಕಳ್ಕೊಂಡ. ವೈಷ್ಣವಾಸ್ತ್ರ ಇರೋವರೆಗೂ ಅವನಿಗೆ ಸಾವಿಲ್ಲ. ಒಳ್ಳೆಯ ಪಾಯಿಂಟ್ ಅದು. ವೈಷ್ಣವ ಶಾಸ್ತ್ರ ಇವರಿಗೂ ಸಾಯೋದಿಲ್ಲ ಅಂತ ಅರ್ಥ. ವೈಷ್ಣವ ಶಾಸ್ತ್ರ ಅಂದ್ರೇನು? ವೈಷ್ಣವ ಶಬ್ದಕ್ಕೆ ಎರಡು ಅರ್ಥ. ವಿಷ್ಣುವಿನ ಶಾಸ್ತ್ರ ಅಂತ ಒಂದು ಅರ್ಥ, ವೈಷ್ಣವರ ಶಾಸ್ತ್ರ. ಪರಮ ವೈಷ್ಣವ ವಾಯುದೇವರು ಸರ್ವಮೂಲ ಗ್ರಂಥಗಳು. ಅದಿರೋವರೆಗೂ ನೀವು ಸಾವಿಲ್ಲ ಅಂದ್ರೇನು? ಕೆಡೋದಿಲ್ಲ ಅಂತ ಅರ್ಥ. ಅದರ ಅಜ್ಞಾನಾದಿ ದೋಷಗಳಿಗೆ ಗುರಿಯಾಗೋದಿಲ್ಲ, ಧರ್ಮಭ್ರಷ್ಟರಾಗೋದಿಲ್ಲ ಅಂತ ಅರ್ಥ. ಏನೋ ಜನ್ಮ ಇರೋದಿಲ್ಲ. ಈ ಅರ್ಥ ಬಂದು ಕೆಟ್ಟ ಸಾವು, ಅನೇಕ ಅರ್ಥ. ಕೆಟ್ಟ ಸಾವು ಇರೋದು, ಅಪಮೃತ್ಯು ಬರೋದಿಲ್ಲ, ಅಪಮೃತ್ಯು ಪರಿಹರಿಸೋನಿಲ್ಲ ದೇವ. ಆಮೇಲೆ ಕೆಟ್ಟ ಹುಟ್ಟ ಸಾವು ಬರೋದಿಲ್ಲ, ಮತ್ತು ಅನ್ಯಾಯದ ಸಾವು ಬರೋದಿಲ್ಲ. ಕೊನೆಯ ಸರಿಯಾದ ಅರ್ಥ ರಜಪುದರ ಬರ್ತದೆ. ಮತ್ತೆ ಸಾವೇ ಬರೋದಿಲ್ಲ, ಮುಕ್ತಿ ಹೋಗಿಬಿಡ್ತಾರೆ ಅಂತ ಕೊನೆಯ ಅರ್ಥ. ಭಾಳ ಇಂಪಾರ್ಟೆಂಟ್ ಇದು. ವೈಷ್ಣವಾಸ್ತ್ರದ ಕಥೆ ಬರೀ ಕಥೆ ಅಲ್ಲ, ದೊಡ್ಡ ಮೆಸೇಜ್ ಅದು. ಇವತ್ತು ಮನುಷ್ಯ ಏನು ಮಾಡ್ತಿದ್ದಾರೆ? ಕಳ್ಕೊತಿದ್ದಾರೆ ಅದನ್ನು. ವೈಷ್ಣವಾಸ್ತ್ರನ ಸರ್ವಮೂಲ ಓದೋದು ಬಿಟ್ಟದ್ರೆ ಅದು ಕಳ್ಕೊಂಡಾಗಾಯ್ತದಲ್ಲ. ಅದು ಕೊಟ್ಟಿದ್ದನ್ನು ಕಳ್ಕೊಂಡು ಹೋದ್ರೆ ಏನು ಮಾಡಬೇಕು? ಅರ್ಥ ಆಯ್ತಾ ಈಗ? ಹಾಗೆ ಐ ಡಿ ಕಾರ್ಡ್ ಕಳ್ಕೊಂಡ್ರೆ ಫಜೀತಿ ಆಗ್ತದೆ, ಹೌದಲ್ಲ? ಎಷ್ಟೋ ಥರದ ಏನು ಕಳ್ಕೊಂಡು ಎದ್ದೋ ಎಲ್ಲ ಫಜೀತಿದ್ದು ಹೋಗ್ತಾರೆ. ಆ ಕಡೆ ಇಲ್ಲ ಈ ಕಡೆ ಇಲ್ಲ ಆಗಿಬಿಡ್ತಾರೆ. ಅರ್ಥ ತಾನಿದ್ದಾನೆ, ಐ ಡಿ ಕಾರ್ಡ್ ಇಲ್ಲ, ಹಾಗಾಗತ್ತೆ. ಅಂಥ ಹೊತ್ತಿನಲ್ಲಿ ಯಾರೀಗ ಅದು ವೈಷ್ಣವ ಅಂತ ಐಡೆಂಟಿಫೈ ಮಾಡ್ಕೊಡೋದಿಲ್ಲ. ಐಡೆಂಟಿಫೈ ಮಾಡ್ಕೊಳ್ಳೋದಕ್ಕೇನು ಬೇಕೋ? ವಾಯುದೇವರ ಶಾಸ್ತ್ರ ಇರಬೇಕು, ಇಲ್ದವರ ಆಗೋದಕ್ಕೆ ಬರೋದಿಲ್ಲ. ಆ ಮೂಲಕ ಐಡೆಂಟಿಫೈ ಆಗಬೇಕು. ಯಾರೋ ಕೊಟ್ಟ ಕಾರ್ಡು ಐ ಡಿ ಕಾರ್ಡ್ ಆಗೋದಿಲ್ಲ. ಯಾರು ಕೊಡಬೇಕು ಅದನ್ನು? ಕಾಂಪಿಟೆಂಟ್ ಅಥಾರಿಟಿ ಕೊಡಬೇಕು. ವಾಯುದೇವರು ಮೋಕ್ಷ ಕೊಡಿಸೋರು, ಆದ್ದರಿಂದ ಅವ್ರ ಕಾಂಪಿಟೆಂಟ್ ಅಥಾರಿಟಿ. ಅವರ ಶಾಸ್ತ್ರ ಇರೋವರಿಗೂ ಕೂಡ ಎಂದೂ ಸಾವಿಲ್ಲ. ಮನೆಯಲ್ಲೇ ಇಟ್ಕೊಡೋದಿಲ್ಲ ಅಂತ ಜನ ಇದ್ದಾರೆ. ಮನೇಲಿ ಸರ್ವಮೂಲ ಇರಬಾರ್ದು. ಯಾವುದೋ ಮೊನ್ನೆ ಯಾವುದೋ ಸೆಕೆಂಡ್ ಹ್ಯಾಂಡ್ ಪುಸ್ತಕಕ್ಕೆ ಹೋದರೆ ಸರ್ವಮೂಲ ಇದೆ, ಗೊತ್ತಾಯ್ತಾ? ಅದು ನಾವು ಪ್ರಿಂಟ್ ಮಾಡಿದ್ದೆ. ಅಂದರೆ ತಮಾಷೆ ಅಂತ ಕೇಳಿದರೆ ಎಷ್ಟು ಆಶ್ಚರ್ಯ. ಸ್ವಲ್ಪ ದುಡ್ಡು ತೊಗೊಂಡು ಬಂದೆ, ಇನ್ಕಂಪ್ಲೀಟ್ ಇತ್ತು, ಅದನ್ನೇ ತೊಗೊಂಡು ವಾಪಸ್ ನಮಗೆ ಬರಲಿ ಅಂತೆ. ಆಶ್ಚರ್ಯ, ಇಂಥ ಜನ ಇದ್ದಾರೆ. ಅದು ಕಳ್ಕೊಂಡ್ಬಿಡ್ತಾರೆ. ಸಂಧ್ಯಾವನೆ ಬಿಟ್ಟ ವೈಷ್ಣವಾಸ್ತ್ರ ಹೋಯ್ತದು. ಗಾಯತ್ರಿ ಮಂತ್ರ ವೈಷ್ಣವ ಮಂತ್ರ ತಾನೇ. ಮತ್ತು ವೈಷ್ಣವಾಸ್ತ್ರ ಇಲ್ಲದ ಬ್ರಾಹ್ಮಣರು ಅಂದರೆ ಯಾರು ಬೇಕಾದ್ರೂ ಹೊಡೆದಾಕ್ತಾರೆ ಅಂತ ಅರ್ಥ. ಹಾಗೆ ಆಗಿರೋದು ಈಗ ಕಂಡಲ್ಲಿ ಆಭಾಸ ಆಗ್ತಾಯಿದೆ. ಬ್ರಾಹ್ಮಣರಿಗೆ ಅನ್ಯಾಯ ಆಗ್ತಾಯಿದೆ ಅಂತ ಹೇಳಬಾರ್ದು. ಯಾಕೆ? ಬ್ರಾಹ್ಮಣ್ಯ ಕಳ್ಕೊಂಡಿದ್ದಾರೆ ಇವರು ಆಗಲೇ. ಬ್ರಾಹ್ಮಣ್ಯ ಇದ್ದಾಗ ಅನ್ಯಾಯ ಆದರೆ ಬ್ರಾಹ್ಮಣರಿಗೆ ಅನ್ಯಾಯ. ಬ್ರಾಹ್ಮಣನೇ ಅಲ್ಲ ಇವನು, ಆಭಾಸ. ತುಂಬ ಇಂಪಾರ್ಟೆಂಟ್ ಅದು. ವೈಷ್ಣವಾಸ್ತ್ರ ಬಿಟ್ಟ. ಯಾರ ಮೇಲೆ ಬಿಟ್ಟ ಅದನ್ನು? ಅರ್ಜುನ ಮೇಲೆ. ವೈಷ್ಣವಾತ ಅರ್ಥ ಆಯ್ತು. ಯಾಕೆ? ವೈಷ್ಣವರಲ್ಲಿ ಪರಸ್ಪರ ಗಲಾಟೆ ಇರಬಾರ್ದು. ವೈಷ್ಣವಾಸ್ತ್ರವನ್ನು ವೈಷ್ಣವರ ಮೇಲೆ ಬಿಟ್ಟರೆ ಏನಾಗುತ್ತೆ? ಅದು ಇವನು ಬಿಟ್ಟು ಹೋಗುತ್ತೆ, ಇವನು ಸಾವಿಗೆ ಕಾರಣ ಆಗುತ್ತೆ. ಅದಕ್ಕೆ ತದ್ಭಕ್ತ ದ್ವೇಷ ಏವಚ, ವೈಷ್ಣವರ ದ್ವೇಷ ಮಾಡಬಾರ್ದು. ಗೊತ್ತಾಯ್ತಾ? ವೈಷ್ಣವರಲ್ಲಿ ಸೋತ್ತಮ ದ್ರೋಹ ಎಲ್ಲ ವೈಷ್ಣವ ದ್ರೋಹನೇ. ಅಂದರೆ ಎಂದೂ ಹಾಗೆ ಮಾಡ್ಲಿಕ್ಕೆ ಹೋಗಬಾರ್ದು. ಇವೆಲ್ಲ ತಾತ್ಪರ್ಯ ಓದೋರು ಗೊತ್ತಾಗೋದೇ ಇಲ್ಲ. ಮಹಾಭಾರತದೆಲ್ಲ ನಿರ್ಣಯ ಮಾಡಿ ಹೇಳ್ತಾ ಇದ್ದಾರೆ. ಅದನ್ನು ಓದೋದಿಲ್ಲ. ಆದ್ದರಿಂದ ಇವರಿಗೆ ಓದೋದ್ರಲ್ಲಿ ಸಂಕಲ್ಪ ಬೇರೆ ಇರ್ತಾರೆ, ಆಗೋದಿಲ್ಲ. ಭಾಳ ಅನ್ಯಾಯ. ಹಾಂ ಏನ? ಯಾತಕ್ಕೆ ಕೊಟ್ಟು? ಭೂಮಿದೇವಿ ಕೇಳ್ಕೊಂಡ್ಲು ಕೊಟ್ಟರು. ಗೊತ್ತಾಯ್ತಾ? ವರ ಕೊಟ್ಬಿಟ್ರೆ ಅಂತ 2 ಇರೋವರೆಗೂ ನಿನಗೂ ಅವನು ಇಬ್ಬರು ಸಾಯೋದಿಲ್ಲ. 2 ಇಬ್ಬರು ಸಾಯೋದಿಲ್ಲ. ಒಬ್ಬರು ಸತ್ತಿದ್ದ ಏನು ಉಳ್ಕೊಂಡಿದ್ದ ಈಗ ಅಷ್ಟೇ. ಏನು ಯಾಕೆ ಪ್ರಯೋಗ ಮಾಡಲಿ? ಎಷ್ಟು ಸತ್ತು ಹೇಳಿದೆ ನೀವು ತರ್ತಿದ್ದಿಲ್ಲ, ಮರ್ತೋಗ್ತಿದ್ದ. ಗೊತ್ತಾಯ್ತಾ? ಮರ್ತೋಗ್ತಿದ್ದ. ಆಮೇಲೆ ತಂದಾಗ ಉಪಯೋಗಿಸೋಕೆ ಆಗ್ತಿದ್ದಿಲ್ಲ. ಮತ್ತು ಯಾರ ಮೇಲೆ ಬಿಡ್ತಿದ್ದಿಲ್ಲ, ಅವರು ಸಣ್ಣ ಪುಟ್ಟವ್ರನ್ನ ಬಿಡ್ತಿದ್ದಿಲ್ಲ. ಭೀಮಾರ್ಜುನ ಮಾತ್ರ ಬಿಡಬೇಕು ಅಂತ ಕಾಯ್ಕೊಂಡಿದ್ದ. ಇವತ್ತು ಚಾನ್ಸ್ ಸಿಕ್ತು, ಹೊಡೆದ. ಅದು ಹೋಗ್ಲಿಕ್ಕೆ ಹೋಗಿ ತಾನು ಸತ್ತಾಗಾಯ್ತು. ಅದು ಇದ್ದಿದ್ದರೆ ಕೊನೆ ಪಕ್ಷ ಏನಾಗ್ತಿತ್ತು? ಅರ್ಜುನಿಗೆ ಏನಾಗ್ತಿತ್ತೋ ಬಿಡ್ತಿತ್ತು, ತಾನಂತೂ ಸುಖವಾಗಿರ್ತಿದ್ದ. ಅದು ಕಳ್ಕೊಬಿಟ್ಟು. ಸೊ ವೈಷ್ಣವಾಸ್ತ್ರ ಬಿಡ್ತಾರೆ, ಭಾಳ ಇಂಪಾರ್ಟೆಂಟು. ಅದು ವೈಷ್ಣವ್ರ ಮೇಲೆ ಪ್ರಯೋಗ ಮಾಡ್ತಾರೆ. ಯಾರ ಮೇಲೆ ಮಾಡ್ಬೋದಾಗಿತ್ತು? ವೈಷ್ಣವ್ರ ಮೇಲೆ. ಎಷ್ಟು ತಪ್ಪಾಗತ್ತದು? ದೃಷ್ಟೇಶ್ಚ ಕರ್ತ ಕ್ರಮಶಃ ಸ್ವಮೂರ್ತಿಭಿ. ಹಾಂ
ವರ್ಕ್ ಆಯ್ತಲ್ಲ, ಹೇಳಿದ್ದಾಯ್ತು. ಈಗ ಏನಾಗಬೋ ಅದಾಯ್ತು ಕಥೆ. ಈಗ ಅಷ್ಟೇ ಅದೇ ವರ್ಕ್ ಆದಾಗಲಕ್ಕ. ಅದಕ್ಕೆ ವೈಷ್ಣವಾಸ್ತ್ರ ಕಳ್ಕೊಳ್ಬಾರ್ದು. ಇನ್ನು ವೈಷ್ಣವಾಸ್ತ್ರ ಊರ್ಧ್ವಪುರ ವೈಷ್ಣವ ದೀಕ್ಷೆಗಳು ಕೂಡ ವೈಷ್ಣವಾಸ್ತ್ರನೇ. ವೈಷ್ಣವರ ದೀಕ್ಷೆ ಅವೆಲ್ಲ ಮನುಷ್ಯ ಅವೆಲ್ಲ ಅವಮಾನ ಆಗುತ್ತೆ ಅಂತ ಬಿಟ್ಟೋಗ್ಬಿಡ್ತಾನೆ. ಅವಮಾನ ಆಗುತ್ತೆ ಅಂತ ಹೋಗ್ತಾನೆ, ಪ್ರಾಣ ಕಳ್ಕೊತಾನೆ. ಹೀಗಾಗಬಾರ್ದು. ಅದಕ್ಕೆ ಧೈರ್ಯವಾಗಿರ್ಬೇಕು. ಬಿಡಿದವರೆಲ್ಲ ಹಾಕೋತಿರ್ಬೇಕಾದ್ರೆ ಯಾಕೆ ಬಿಡಬೇಕು? ಅವನು ಬಿಡೋ ಕಾರಣ ಇಲ್ಲ. ನಮ್ಮ ಜನ ಏನು ಮಾಡ್ತಾರೆ, ಹಾಕೋತಾರೆ ಇಲ್ಲ ಅಂತಲ್ಲ. ಕೆಲವರು ಯಾಕೆ ಹಾಕೋತಾರೆ ಅಂದರೆ ಹಣೆ ತುಂಬ ಅಕ್ಷತೆ ಮದುವೆ ಬೈಯೆಲ್ಲ ಢಾಳಾಗಿ ಕಾಣಬೇಕು ಅಂತಂದರೆ ಢಾಳಾಗಿ ಕಾಣೋದ್ರೆ ಒಂದು ಮಾತು ಹೇಳ್ತಾರೆ ನೋಡಿ, ಒಂದು ಮೈಲ್ ದೂರ ಇದ್ದರೂ ಹಂಗಾರ ಸತಿ ಕಾಣಬೇಕು ಹಾಗಚ್ಚು ಅಂತ ಹೇಳ್ತಾರೆ. ಮೈಲ್ ದೂರ ಇದ್ದರೆ ಇವನೇ ಕಾಣೋದಿಲ್ಲ, ಹಂಗಾರ ಸತಿ ಯಾಕೆ ಕಾಣಿಸುತ್ತೆ ಅಂದರೆ ಮನುಷ್ಯನ ಸ್ವಭಾವ. ಶೋ ಮಾಡ್ಲಿಕ್ಕೆ ಹೇಳಲಿಲ್ಲ ಶಾಸ್ತ್ರ. ಅದಕ್ಕೆ ಆಚಾರ ಹೇಳಿ ಊರ್ಧ್ವಪುಂಡ್ರಂ ರುಜುಂ ಸೌಮ್ಯಂ. ಲಲಾಟೆ ರುಜುವಾಗಿರಲಿ, ಸೌಮ್ಯವಾಗಿರಲಿ. ಉಳಿದ ಇರಿಟೇಟ್ ಮಾಡಬೇಕಾಗಿಲ್ಲ. ಅದರ ಇವರು ಹಚ್ಕೊಂಡು ಹೋಗದೆ, ಇವರು ಸಂಧ್ಯಾರು ಕೂಡ ಮಾಡಿಲ್ಲ ಹಚ್ಕೊಂಡು ಹೋಗ್ಬಿಟ್ಟಿರ್ತಾರೆ ಜೋರಾಗಿ. ಯಾಕಂದರೆ ಒಂದು ಭಾರಿ ದ್ವೇಷ ತೋರಿಸ್ಲಿಕ್ಕೋಸ್ಕರ. ಆ ಭಕ್ತಿಗಿಂತ ಹೆಚ್ಚೆ ಶೋ ಜಾಸ್ತಿ ಆಗ್ತದೆ. ಅದಕ್ಕೆ ಸೌಮ್ಯಂ ಅಂತ ಹೇಳಿದ್ರು. ಸೊ ಲಲಾಟೆ ಯಶದೃಶ್ಯತೆ. ಗೊತ್ತಾಯ್ತಾ? ಇದೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಕತೆ ಹೇಳಿದ ರೀತಿಯಲ್ಲಿ ಇತಿಹಾಸ ಅದು ತತ್ವವನ್ನು ತಿಳಿಸ್ತಾ ಇದ್ದಾನೆ. ತಾನಾಗಿ ಕಳ್ಕೊಂಡ. ಭಾಳ ಮುಖ್ಯ. ಯಾರೋ ಒಯ್ದಿದ್ದಲ್ಲ, ತಾನಾಗಿ ಕಳ್ಕೊಂಡು ನಾವಾಗಿ ಬಿಡ್ತಾರೆ. ಸಂಧಾನ ಬಿಡು ಅಂತ ಯಾರು ಹೇಳ್ತಾರೆ? ಸರ್ಕಾರ ಹೇಳುತ್ತಾರೆ. ನಿಮಗೆ ಯಾರು ಬಿಟ್ಟಿರೋದನ್ನು? ಅವನೇ. ಉಪನಯನ ಮಾಡದೆ ಇವರು ಬಿಡಿಸ್ತಾರೆ. ಉಪನಯನ ಮಾಡಿ ಟೈಮ್ ವೇಸ್ಟ್ ಆಗುತ್ತೆ ಮಾಡಿಬಿಡ, ಮತ್ತೆ ಬಿಡಿಸ್ತಾರೆ. ಆಮೇಲೆ ಮಾಡೋ ಅಂದರೆ ಮಾಡೋದಿಲ್ಲ, ಆ ಸ್ಥಿತಿ ಹೋಗ್ತಾರೆ. ಏನು ಮಾಡಿ ಬಿಡಬೇಡ ಆ ರೀತಿ ಹೇಳಿದರೆ ಎಷ್ಟು ಚೆನ್ನಾಗಿರ್ತದೆ. ಅವ್ನು ಬಿಡಲಿ, ಬಿಡಲಿ ಹೇಳ್ತಾನೆ ಇರಬೇಕು. ಅದು ಶ್ರಾದ್ದ ಪಕ್ಷ ನೋಡ್ತೀವಿ ಅಲ್ಲಿ ಮಠಗಳಿಗೆ ಹೋದಾಗ ಏನು ಬದುಕೊತ್ಕೊಂಡ್ಬಿಟ್ಟಿರ್ತಾರೆ. ಹಾಗೆ ಇವ್ರು ಬಂದು ಶುರು ಮಾಡೇ ಬಿಡ್ತಾರೆ. ಅದು ಹಚ್ಕೊಂಬೇರಿ ಮಾಡಿಸಲ್ಲ ಅಂತ ಹೇಳಬೇಕು. ಗೊತ್ತಾಯ್ತಾ? ಇವ್ರಿಗೆ ಪಾಪ ಬರುತ್ತೆ ಸಮಸ್ಯೆ. ಅರ್ಥ ಆಯ್ತಾ? ಈಗ ಅವನೇನೋ ಮಾಡ್ಕೊಂಡಿಲ್ಲ ಅಂದ್ಬಿಡ್ತಾರೆ. ತಪ್ಪದು. ಮಾಡಿಸಿದ್ದು ನಿಂತಾನೆ. ಇವತ್ತು ಸರಿಯಾದ ಡಾಕ್ಯುಮೆಂಟ್ ಮಾಡಲಿಲ್ಲ. ತಪ್ಪು ಯಾರ್ದದಾಗ? ಆಫೀಸಲ್ಲೇ ತಪ್ಪಿದೆ. ಈಗ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿ ಇನ್ವ್ಯಾಲಿಡ್ ಆಗುತ್ತೆ. ಆಮೇಲೆ ಇದು ಜನ ಯೋಚನೆ ಮಾಡಬೇಕು. ಪುರೋಹಿತರು ಯೋಚನೆ ಮಾಡಿ ಅವನಿಗೊಂದು ಪಾಪ ಬರುತ್ತೆ, ಅಲ್ಲಿ ನಿಮಗೂ ಪಾಪ ಬರುತ್ತೆ. ಎಷ್ಟೊತ್ತಟ್ಟು ಇವ್ರಿಗೆ ಜಾಸ್ತಿ ಬರುತ್ತೆ. ಗೈಡ್ ಮಾಡಿಲ್ಲ, ಕೆಲವ್ರಿಗೆ ಗೊತ್ತೇ ಇರೋದಿಲ್ಲ. ಮಾಡೋದು ನೆಕ್ಸ್ಟ್ ಟೈಮ್ ಹಚ್ಕೊಬರ್ತಾನೆ ಅವನೇನೆ. ಇವ್ರು ಮಾಡ್ಕೊಳ್ಳೋದು ಹೇಳಿಬಿಟ್ರೆ ಸರಿಯೇ. ಆದರೆ ಇದು ಮಾಡೋದಿಲ್ಲ, ಕೇಳೋದೇ ಇಲ್ಲ ಅವರು. ಕೇಳದೆ ಬಿಟ್ಟು ಕೊನೆಗೆ ಕೇಳಿದ್ರು ಯಾಕೆ ಕೇಳಿದ್ರು ಸ್ಥಿತಿ ಬಂದುಬಿಟ್ಟಿದೆ. ಇಷ್ಟು ಯಾಕೆ ಕೇಳಿದಿಲ್ಲ ಅಂತ ಕೇಳ್ತಾರೆ. ಈಗ ಕೇಳಿದ್ರೆ ಏನಂತಾರೆ, ಇಷ್ಟು ಯಾಕೆ ಕೇಳಲಿಲ್ಲ ಅಂತಾರೆ. ಅದಕ್ಕೆ ಕೇಳೋದಕ್ಕೆ ಹೋಗೋದಾರೆ, ಬಿಟ್ಬಿಡ್ತಾರೆ. ಮಾಡಬಾರ್ದು. ಧರ್ಮ ಕೆಡ್ತಿರೋದು ಆ್ಯಕ್ಚುಲಿ ಮೇಲ್ ಹಂತಲ್ಲಿ ಕೆಡ್ತಾ ಇದೆ. ಕರಪ್ಷನ್ ಎಲ್ಲಿಂದ ಶುರುವಾಯಿತು ಅಂತಾರೆ? ಟಾಪ್ ಲೆವೆಲ್ಲಿಂದ ಒಂದು ಏನು ಹೇಳ್ತಾರೋ ಆ ರೀತಿಯಲ್ಲಿ. ಅದು ಆಗಲಿ ಬಿಡಲಿ. ಇಲ್ಲಂತ ಏನಾಗಿದೆ, ಅದು ಟಾಪ್ ಲೆವೆಲ್ ಆಗಿದೆ. ಧರ್ಮ ಬಿಟ್ಟು ಅವ್ರು ಕೇಳೋ ಅಭ್ಯಾಸ ಮಾಡಿದರೆ ಸುಮ್ಮನೆ ಕೇಳ್ತೀರಿ ನೀವು ಕಂಡಾಗೆಲ್ಲ. ಅವನೊಂಥರ ಮನಸ್ಸಿಗೆ ಇಲ್ಲ, ನಾವು ಅವಾಯ್ಡ್ ಮಾಡ್ತಾನೆ ಪೂರ್ತಿ. ಇಲ್ಲ ಹಚ್ಕೊಂಡ್ಬರ್ತಾನೆ ಎರಡರಲ್ಲೊಂದು. ಈ ಧೈರ್ಯ ಬರೋದಿಲ್ಲ ಹಾಗೆಲ್ಲ ಕೂಡ. ಯಾರು ಕೇಳೋದೇ ಇಲ್ಲ ಅಂತ ಹೇಳಿದಾಗ ನಾವು ಯಾರು ಕೇಳ್ತಾರೆ ನೋಡಿ ನೋಡೋ ಅಂತ ಹೇಳ್ತಾರೆ. ಅವ್ರು ಕೇಳೋಕ್ಕೋರು ನಿಮ್ಮದೇನು ಕಡಿಮೆ ಅಂತ ಶುರು ಮಾಡ್ತಾರೆ. ನೀವೇನು ಬಾಯಿ ಸಂಪಂದರು ಅಂತಾರೆ. ಅದು ಕೇಳೋದಕ್ಕೆ ಹೋಗೋದಿಲ್ಲ. ಯಾಕೆ ಬಯಸ್ಕೋಬೇಕು ಅಂತೇಳಿ. ಅದು ಕೇಳೋನಿಗೆ ಏನಿರಬೇಕು ಒಂದು ಹಕ್ಕು? ತಾನು ಮಾಡಿ ಹಕ್ಕಿರಬೇಕು. ಅವ ಇಲ್ಲದ್ರೆ ಹಕ್ಕು ಬರೋಲ್ಲ ಅವನಿಗೆ. ಇಬ್ಬರು ಕಳ್ಳರ ನೀರು ಕಳ್ಳರ ಅಂತಾರಲ್ಲ ಹಾಗೆ. ನೀನೇನು ಮಹಾಸಂಪನ್ನ ಅಂತ ಹೇಳ್ತಾರಲ್ಲ ಆ ರೀತಿ ತೋರಿಸ್ಬೇಕು. ಇದೆಲ್ಲ ಅರ್ಥ ಮಾಡಿಕೊಂಡು ಧರ್ಮ ಸಂರಕ್ಷಣೆ ಸುಲಭ ಅಲ್ಲ, ಬಟ್ ಮಾಡಿದರೆ ಮಾತ್ರ ವಂಡರ್ಫುಲ್ ರಿಸಲ್ಟ್ ಕೊಡುತ್ತೆ. ಆ ಟೈಮ್ನಲ್ಲಿ ಗೊತ್ತಾಗಲ್ಲ. ಅಡ್ಡಲ್ಲಿ ಹೋಗ್ತಾನೆ ಕ್ರಾಸ್ ಮಾಡ್ಕೊಂಡು ಸಾಕು ಗೊತ್ತಿಲ್ಲ ನೋಡಿ, ಸಿಗ್ನಲ್ಲಿದ್ದ ಹೋಗ್ತಾನೆ, ಗೊತ್ತಾಗಲ್ಲ ಅವನಿಗೆ. ಚೇ ಇದೇನಿದು ದಿವಸ ಹೋಗ್ತಿರ್ಬೇಕು, ಅಲ್ಲೇ ನೋಡ್ತಾನೆ. ಎಷ್ಟು ಟಿ ವಿ ತೋರಿಸ್ತಾರೆ, ಪೀಸ್ ಆಗಿಬಿಡ್ತಾರೆ ಹೊಡ್ಕೊಂಡು. ಸಿಗ್ನಲ್ ಕೊಟ್ಟಿರ್ತಾರೆ, ತಕ್ಷಣ ಹೊರಟುಬಿಡ್ತಾನೆ, ಅಲ್ಲೇ ಹೋಗ್ಬಿಡ್ತಾರೆ. ಮತ್ತೆ ಯಾಕೆ ಹೋಗ್ತಾರೆ? ಮತ್ತೆ ಹೇಗಿದ್ರೆ ಒಬ್ಬನಾದ್ರೂ ಬಿಟ್ಬಿಟ್ರ? ಇಲ್ಲ, ದಿನ ಬೆಳಗಾರಿದ್ದಿದ್ದೆ ಅದು. ಅದೇ ಮನುಷ್ಯನ ಮೂರ್ಖತನ ಅಂತ. ಹಾಗೆ ಇವ್ರದ್ದು ಪ್ರಾರಬ್ಧ. ಉಳಿದವ್ರು ಹೇಳ್ಬೇಕಾದ್ರೆ ಮೂರ್ಖತನ ಅಜ್ಞಾನ ಅಂತ ಹೇಳೋದು. ಗೊತ್ತಾಯ್ತಾ? ಕಂಡು ಕಳ್ಳನ್ನು ನೋಡಿ ಮತ್ತೆ ಯಾಕೆ ಕಳ್ತಾನೆ ಮಾಡ್ತಾನೆ. ಹಾಗಿದ್ರೆ ಕೊಲೆಗಡ್ಕೊ ಶಿಕ್ಷೆ ಆಗೋದು ಮತ್ತೆ ಕೊಲೆ ಮಾಡ್ತಾನೆ. ನೋಡಿದ್ರು ಕೂಡ ಯಾಕೆ ಕೊಲೆ ಮಾಡ್ತಾನೆ? ಅಷ್ಟೇ ಅದು ಅದೇ ಅಜ್ಞಾನ. ಅವನ ಅರ್ಹತೆ ಇಲ್ಲ, ಯೋಗ್ಯತೆ ಇಲ್ಲ, ಅವೆಲ್ಲ ಹೇಳಬೇಕು. ಜ್ಞಾನಿಗಳಿಗಾದರೆ ಪ್ರಾರಬ್ಧ ಕರ್ಮ ಅಷ್ಟೇ. ಅಸ್ತ್ರಂ ಮದೀಯಂ ವರಮಸ್ಯ ಚಾದಾವವಧ್ಯತಾಂ ಯಾವದಸ್ತ್ರಂ ಸಸೂನೋ ಅಸ್ತ್ರಸ್ಯ ಚಾನ್ಯೋ ನತು ಕಶ್ಚಿದಸ್ತಿ ಯೋ ಬಧ್ಯಯೇತಸ್ಯ ಕುತಶ್ಚ ಮತ್ತಃ. ಅಸ್ತ್ರಸ್ಯ ಅನ್ಯೋ ನತು ಕಶ್ಚಿದಸ್ತಿ. ಯಾರು ಅಸ್ತ್ರ ಪ್ರತ್ಯಸ್ತ್ರನೇ ಇಲ್ಲ ಇದಕ್ಕೆ. ಅವ್ರು ಅದನ್ನು ಯಾರು ಬೇಕಾದ್ರೆ ಕೊಂದಾಗತ್ತೆ. ಉಳಿತಿದ್ದೆ ನೀನೀಗ, ಉಳಿತಿರಲಿಲ್ಲ. ಅದಕ್ಕೇನು ಮಾಡಿದೆ? ನಾನು ಧರಿಸಿದೆ. ಅವಧ್ಯಯೇತಸ್ಯ ಕುತಶ್ಚ ಮತ್ತ. ಅರ್ಜುನ ಯಾವ ಕೃಷ್ಣನ ಆರಿಸ್ಕೊಂಡ, ಇಷ್ಟೆಲ್ಲ ಆರಿಸ್ಕೊಂಡಾಗೈತೆ. ಈಗ ಗೀತೆ ಕೇಳೋದ್ರೆ ಎಲ್ಲ ಸರಮಾಲೆ ಎಷ್ಟು ಕೃಷ್ಣ ಕಾಪಾಡ್ತಾರೆ. ಈ ರೀತಿ ಭೀಮಸೇನ ಪುಸ್ತಕ ಬರೋದಿಲ್ಲ. ಅರ್ಜುನ ಬರುತ್ತೆ. ಆದ್ದರಿಂದ ಅರ್ಜುನ ಆರಿಸ್ಕೊಂಡು ಒಳ್ಳೆ ಕೆಲಸ ಮಾಡೋದು. ನಮಗೆ ದೇವ್ರನ್ನ ಆರಿಸ್ಕೊಂಡಾಗ ಏನು ಅನಿಸುತ್ತೆ? ಏನು ಮಹಾ ಅಂತೇಳಿ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿ. ಇತಿಸ್ಮ ತೇನೈವ ಮಯಾ ಧೃತಂ ತತ್ ಅಸ್ತ್ರಂ ತದೇನಂ ಜಹಿ ಚಾಸ್ತ್ರಹೀನಂ.
ಇತ್ಯುಕ್ತಮಾಕರಣ್ಯ ಸಕೇಶವೇನ ಸಮ್ಮಂತ್ರ ಬಾಣಂ ಹೃದಯೇ ಮೊಮೋಚ. ಆಗ ಅರ್ಜುನ ಸಮಾಧಾನ ಆಯಿತು, ಸರಿಯಾದ ಬಂದಿದ್ದರಿಂದ ಸಮಾಧಾನ ಆಯಿತು. ಇತಿಸ್ಮ ತೇನ ಏವ ಮಯಾಧೃತಂ ತತ್, ಅದೇ ಕಾರಣಕ್ಕೆ ನಾನೇ ಧರಿಸಬೇಕಾಗಿತ್ತು, ಬೇರೆ ಯಾರಿಗೂ ಸಾಧ್ಯ ಇರಲಿಲ್ಲ, ಅದಕ್ಕೆ ನಾನು ಧರಿಸಿದೆ. ತದೇನಂ ಜಹಿ ಚ ಅಸ್ತ್ರಹೀನಂ, ಈಗ ಅವನು ಕೊಲ್ಲು, ಅಸ್ತ್ರ ಇಲ್ಲ, ಸತ್ತೋಗ್ತಾನೋ. ಇತಿ ಮುಕ್ತಮಾಕರ್ಣ್ಯ ಸಕೇಶವೇನ ಸಮ್ಮಂತ್ರ ಬಾಣಂ ಹೃದಯೇ ಮುಮೋಚ. ಇತ್ಯುಕ್ತಂ ಆಕರ್ಣ್ಯ, ಇದಿಷ್ಟನ್ನು ಕೇಳಿ, ಆಕರ್ಣ್ಯ ಕೇಳಿ, ಸಹ ಕೇಶವೇನ, ಕೃಷ್ಣನಿಂದ ಇಷ್ಟೆಲ್ಲ ಹೇಳಪಟ್ಟಿದ್ದನ್ನು ಕೇಳಿ, ಸಮ್ಮಂತ್ರ ಬಾಣಂ, ಒಂದು ಬಾಣ ತಗೊಂಡ, ಮಂತ್ರಿಸಿದ, ಹೃದಯೇ ಮುಮೋಚ, ಎರಡು ಬಾಣ ತಗೊಂಡ, ಒಂದು ಬಾಣದಿಂದ ಅವನಿಗೆ, ಒಂದು ಬಾಣ ಅವನ ಆನೆಗೆ, ಗೊತ್ತಾಯ್ತಾ, ಎರಡು ಬಾಣ ಒಟ್ಟಿಗೆ ಹೊಡಿತಾನೆ. ಹೃದಯೇ ಮುಮೋಚ ಪ್ರಾಗ್ಜ್ಯೋತಿಷಸ್ಯ ಅಪರಮುತ್ತಮಂ ಶರಂ, ಇನ್ನೊಂದು ಬಾಣವನ್ನು ಅದು ಗುರಿಯಿಟ್ಟೆ, ಎರಡು ಹೊಡೆದ. ಆನೆ ಅದು ಬರೀ ಓಡಾಡಿದ್ರೆ ಸತ್ತೋಗ್ತಾರೆ ಜನ, ಅದು ಕಂಡಾಬಟ್ಟೆ ದೊಡ್ಡ ಆನೆ ಅದು. ಅರ್ಧ ಬರೀ ಓಡಾಡಿ ಸುಮ್ಮನೆ ಒಂದು ರೌಂಡ್ ಹೋಗಿದ್ರೆ ಸಾಕು ಸತ್ತೋಗಿರ್ತಾರೆ, ಗೊತ್ತಾಯ್ತಾ. ಇವತ್ತು ಇರುವೆಗಳು ಮನುಷ್ಯ ನಡಿಬೇಕು, ಎಷ್ಟು ಇರುವೆಗಳು ಸಾಯ್ತು ಗೊತ್ತಾಯ್ತೇನೆ. ಅದಕ್ಕೆ ಪ್ರಶ್ನೆ ಇತ್ತು ಜಾಗವಂತ ಅದಕ್ಕೋಸ್ಕರ ಏನೇನು ಪಾಪ ಮಾಡಿದ್ದೇವೆ ಗೊತ್ತಿಲ್ಲ, ಅದರಲ್ಲಿ ಹೋಗಲಿ ಅಂತ ಹೇಳೋದಿಲ್ಲ. ಅದೇನು ಗೊತ್ತು ಕೂಡ ಆಗಲ್ಲ, ಹೋಗ್ಬೋದು ಸತ್ತು, ಅದು ಹತ್ರ ಕೆಡಿಸುತ್ತೆ ನಿಮಗೆ, ಇರುವೆ ಹತ್ರ, ಮನುಷ್ಯ ಹತ್ರ ಕೆಡಿಸೋಲ್ಲ, ಅದ್ರ ಹತ್ರ ಕೆಡಿಸುತ್ತೆ. ಎಷ್ಟು ಪಾಪ ಬಂತಲ್ಲ ಆಗ. ಅಲ್ಲ 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 ಅರ್ಜುನನೇ ಕೊಂಡರು, ಎರಡನ್ನು ಅರ್ಜುನನೇ ಕೊಂಡರು. ಏತಸ್ಯ ಕುತಶ್ಚ ಮತ್ತಃ ಇತಿ ಸ್ಮತೇನೈವ ಮಯಾ ಧೃತಂ ತತ್. ಈ ಬಂದೆ ಮಹಾಭಾರತ ಸಿನಿಮಾ ಇವೆಲ್ಲ ಹೋಗ್ಬಿಟ್ಟು ಭಗದತ್ತನ ರೋಲೇ ಇಲ್ಲ, ಭಗದತ್ತನ ಹೆಸರು ಕೂಡ ಇಲ್ಲ, ಅವರು ಪಾತ್ರನೇ ಇಲ್ಲ, ಎಷ್ಟೋ ಪಾತ್ರಗಳು ಇಲ್ಲೇ ಇಲ್ಲ ಅದರಲ್ಲಿ. ಬೇಕು ಇಲ್ಲದ ಪಾತ್ರ ಸಾಕಷ್ಟು ತೆಗೆಸ್ಕೊಂಡಿದೆ, ಕೆಲಸಕ್ಕೆ ಬರೋದು ಪಾತ್ರಗಳು, ಇರೋ ಪಾತ್ರ ತೆಗೆದಾಕ್ಬೇಕು. ಅವ್ರಿಗೆ ಅರ್ಥ ಆಗಿದ್ರೆ ತಾನು ಇವೆಲ್ಲ ಮಾಡೋದು, ಅರ್ಥ ಆಗಬೇಕು, ಎಸೆನ್ಸ್ ತಿಳ್ಕೋಬೇಕು, ಅವಾಗ ಮಾಡೋದಕ್ಕೆ ಸಾಧ್ಯ. ಮತ್ತು ಈ ಕೇಳೋರೊಬ್ರು ಇದ್ದಾರೆ ಅಂದರೆ ಯಾವಾಗಲೂ ಮಹತ್ವ ಬರುತ್ತೆ, ಇಲ್ಲ ಅಂದರೆ ಇಲ್ಲ. ಆಫೀಸ್ ಯಾವಾಗ ಹೋದ್ರು ಒಂದು ಯಾವಾಗ ನಡೆಯುತ್ತಾರೆ, ಯಾರು ಬೇಕೋ ಹೋಗೋದೇ ಇಲ್ಲ. ಯಾಕೆ ಲೇಟ್ ಅಂತ ಸುಮ್ಮನೆ ಕೇಳಿ ಸಾಕು, ಬರೋದು ಆಗಲೇ ಇದಾಗತ್ತೋ, ಕೇಳ್ತಾರೆ ಒಬ್ಬರು ಅಂತೇಳಿ. ಅದು ನಮ್ಮಲ್ಲಿ ಇಲ್ಲ. ಸಂಜೆ ಸುಮ್ಮನೆ ಕೇಳ್ತಾ ಹೋದರೂ ಕೂಡ ಧರ್ಮ ಉಳಿಯುತ್ತಾಗ. ತಪ್ಪಿನ ಮಾಡಿ ಯಾಕೆ ಮಾಡ್ತೀವಿ ಅಂತ ಕೇಳೋರು ಸಿಗ್ತಾರೆ. ಅದೆಲ್ಲ ಯಾಕೆ ಮಾಡ್ತೀವಿ, ಕೆಲವರು ಹೇಳಿದವ್ರು ಇದ್ದಾರೆ, ಏಕಾಸಿ ನೀನು ಮಾಡೋದಿಲ್ಲ, ನೀನು ಯಾಕೆ ಮಾಡ್ತೀಯ, ನಾವೇ ಮಾಡೋದಿಲ್ಲ ನೀವು ಯಾಕೆ ಮಾಡ್ತೀವಿ ಅಂತ ದೊಡ್ಡವ್ರು ಕೇಳಿದ್ರು ಗೋವಿಂದ, ಅವ್ರು ಅಲ್ಲೇ ಆಗಲೇ ಬಿಟ್ಬಿಡ್ತಾರೆ ಇಮಿಡಿಯೇಟಾಗಿ. ಹಾಗೆಲ್ಲ ಮಾಡಬಾರ್ದು. ಇತ್ಯುಕ್ತವಾಕರ್ಣ್ಯ ಸಕೇಶವೇನ ಸಮ್ಮಂತ್ರ ಬಾಣಂ ಹೃದಯೇ ಮುಮೋಚ ಪ್ರಾಗ್ಜ್ಯೋತಿಷಸ್ಯ ಅಪರಮುತ್ತಮಂ ಶರಂ ಗಜೇಂದ್ರ ಕುಂಭಸ್ಥಲ ಆಶ್ವಮಜ್ಜಯತೆ ಉಹೂಚತೌ ಪೇತತು ರದ್ರಿ ಸನ್ನಿಭೌ ಮಹೇಂದ್ರ ವಜ್ರಾಭಿಹತಾವಿವಾಶೂ. ಒಂದು ಬಾಣ ಅವನಿಗೆ, ಇನ್ನೊಂದು ಬಾಣ ಆನೆಗೆ. ಗಜೇಂದ್ರ ಕುಂಭಸ್ಥಲ, ಕುಂಭಸ್ಥಲಕ್ಕೆ ಸರಿಯಾಗಿ ಹೊಡೆದ. ಆಶು ಅಮಜ್ಜಯತೆ, ಒಳಗೆ ಸಿಕ್ಕಂತು ಬಾಣ, ಇವತ್ತು ಅಲ್ಲೇ ಅವನ ಎದೆಗೆ, ಇನ್ನೊಂದು ಇದರ ಕುಂಭಸ್ಥಳಕ್ಕೆ, ಅದು ಎದೆ ಇದ್ದ ಕುಂಭಸ್ಥಳ ಕರೆಕ್ಟಾಗಿ ಬಿತ್ತು. ಉಹೌಚತವು ಪೇತತುರ ಅದ್ರಿ ಸನ್ನಿಭವು, ಇಬ್ಬರು ಬೆಟ್ಟ ಇದ್ದಾಗಿದ್ದರು. ಭಗದತ್ತ ಅವನು ನರಕ ದೈತ್ಯನ ಮಗ, ಅವನು ನೋಡೋದಕ್ಕೂ ಭಾರಿ ಭಯಂಕರ ವ್ಯಕ್ತಿತ್ವ. ಯೋನಿ ಆಗಿತ್ತಲ್ಲ, ಅದರಿಂದಾಗಿ. ಜೊತೆಗೆ ನರಕಾಸುರ ರಾಕ್ಷಸ ಅವನು, ಹಾಗೇ ಇದ್ದ. ಅವನು ಆನೆದು ಚಿಕ್ಕವಾಡಿ ದೊಡ್ಡ ಆನೆ, ಇದು ಬೆಟ್ಟ ಇದ್ದಾಗಿತ್ತಾನೆ, ಅವನು ಬೆಟ್ಟ ಇದ್ದಾಗಿದ್ದ. ಬೆಟ್ಟದ ಮೇಲೆ ಬೆಟ್ಟ ಕೂತಾಗಿತ್ತು. ಇಬ್ಬರು ಬಿದ್ದಿದ್ದು ಹೇಗಾಯಿತು, ಎರಡು ಬೆಟ್ಟ ಉಳಿದಾಗಾಯಿತು ಅಂತ ಹೇಳ್ತಾರೆ. ಎರಡು ಬೆಟ್ಟಗಳು ಉರುಳು ಬಿದ್ದಾಗಾಯಿತು. ಅವಾಗ ಎಷ್ಟು ಜನ ಸಾಯ್ತಾರೆ ಅದನ್ನು ನಡೆದು ಬಿದ್ದಾಗ. ಅಹೌಚತೌ ಪೇತತು ರದ್ರಿ ಸನ್ನಿಭೌ, ಅದ್ರಿ ಬೆಟ್ಟ, ಸನ್ನಿಭ ಅದ್ರಿಯಂತೆ ಇದ್ದವರು. ಹೇಗೆ ಬಿದ್ದರು ಅಂದರೆ, ಒಂದು ಮಹೇಂದ್ರ ವಜ್ರಾಭಿಹತೌ ಇವ ಆಶು, ಮಹೇಂದ್ರ ವಜ್ರಾಭಿಹತೌ ಇವ ಆಶು, ಮಹೇಂದ್ರನ ವಜ್ರಾಯುಧದಿಂದ ಹೊಡೆಯಲ್ಪಟ್ಟ ಇಬ್ಬರು ಹೇಗೆ ಬೀಳಬೇಕು ಹಾಗೆ ಬಿಟ್ಟರು. ಇಂದ್ರದೇವರು ವಜ್ರದಿಂದ ಯಾರನ್ನು ಹೊಡೆದಿದ್ದಾರೆ, ಬೆಟ್ಟ ಹೊಡೆದಿದ್ದಾರೆ. ಇಂದ್ರಾಯುಧಂ ಇಂದ್ರ ಕರಾಭಿನು ನಮ್ಮ ಇದ್ದೇ ಇದೆ, ಆದ್ದರಿಂದ ಬೆಟ್ಟ ಉರುಳಾಗುಡಿದರು. ಸ್ವಾರಸ್ಯ, ಮಹೇಂದ್ರ ಬೆಟ್ಟಕ್ಕೆ ಹೊಡೆದಾಗ ವಜ್ರಾಯುಧದಿಂದ ಹೇಗೆ ಬೆಟ್ಟ ಉರುಳಿದು ಹಾಗೆ ಅರ್ಜುನ ಬಿಟ್ಟಾಗ ಇವರು ಬಿಡಿದ್ರು ಅಂತ ಹೇಳಿದರು. ಅರ್ಜುನ ಯಾರು ಆ್ಯಕ್ಚುಲಿ, ಮಹೇಂದ್ರನೇ. ಸೊ ಮೂಲ ರೂಪದಿಂದ ಹೊಡೆದಿದ್ದ ಅಲ್ಲಿ, ಅವತಾರ ಹೊಡಿತಿರೋದು ಇಲ್ಲಿ. ಸೊ ಅರ್ಜುನ ಅನನ್ವಯ ಅಂತಾರೆ, ಅವನನ್ನು ಅವನಿಗೆ ಹೋಲಿಸ್ಬಿಟ್ರೆ ಏನಂತಾರೆ ಅದಕ್ಕೆ, ರಾಮ ಇದ್ದಾಗೆ ಇದ್ದಾನೆ, ಸೂರ್ಯ ಇದ್ದಾಗೆ ಇದ್ದಾನೆ ಅಂತಕ್ಕೆ ಅನನ್ವಯ ಅಲಂಕಾರ. ಬೇರೊಂದು ಅದಕ್ಕೆ ಕೊಳ್ಳಕ್ಕೆ ಬರೋದಿಲ್ಲ, ಅದಕ್ಕೆ ಅದೇ ದೃಷ್ಟಾಂತ ಅಂತ, ಅದಕ್ಕೆ ಅದೇ ದೃಷ್ಟಾಂತ. ರಾಮರಾವಣಯೋರ್ಯುದ್ಧಂ ರಾಮರಾವಣಯೋರಿವ ಏನ. ಹಾಂ ಹಾಂ, ಏನಂತ, ಹಾಂ ಹಾಗೆ ಆಯಿತು. ಉರುಳಿದ ಒಂದಾಯಿತು, ಅದು ಒಂದು ಇದು ಎರಡು ಸೇರಿತು. ಇವನು ಹಾಗೆ ಇದ್ದ, ಆನೆನೂ ಹಾಗೆ ಇತ್ತು, ಅದು ಹಾಗೆ ಇತ್ತು. ಅದೇ ಮೂಲದ ವಾಕ್ಯ, ಅದು ಮೂಲದ ವಾಕ್ಯ ಆಚಾರ ಹಾಗೆ ಇಟ್ಟಿದ್ದಾರೆ. ಹೌದು
ಹಾಂ ಯಾರಿಗೆ ಅನ್ನಂತ ನೀವೇ ಆಗುತ್ತಾ ಇಲ್ಲ ಅನ್ನಂತ ತಮಸ್ ಆಗುತ್ತಾ ಇಲ್ಲ ಭಗದತ್ತ ಹೇಳಬೇಕು ಆಗತ್ತ ಅನ್ನಂತ ತಮಸ್ ಆಗುತ್ತಾ ಇಲ್ಲ ಯಾರಾತ ಯಾರಾತ ಯಾರ ಅವತಾರ ಗೊತ್ತಿಲ್ಲ ಅನ್ನಂತ ತಮಸ್ ಹೇಳ್ಬೇಕು ಮತ್ತೆ ಈಗ ಕುಬೇರನ ಅವತಾರ ಅಂದಮೇಲೆ ಕುಬೇರ ದೇವತೆ ದಿಕ್ಪಾಲಕ ಆತ. ಪಾಂಡವರ ಕಡೆಯವರಿದ್ದವರೆಲ್ಲ ಒಳ್ಳೆಯವರೇ, ಕೌರವರ ಕಡೆ ಒಳ್ಳೆಯವರು ಕೆಟ್ಟವರು ಇಬ್ಬರು ಇದ್ದಾರೆ. ಭಗದತ್ತ ಒಳ್ಳೆಯವರು. ಆದ್ದರಿಂದ ಆನೆಗೋಸ್ಕರ ಬಂದಿದ್ದಾರೆ. ಸದ್ಯ ಆನೆ ಸಮೇತನೇ ಹೋದ ಕೊನೆಗೆ, ಆನೆಗೋಸ್ಕರ ಬಂದಿದ್ದ, ಆನೆ ಕರ್ಕೊಂಡೇ ಹೊರಟು ಬಿಡಲಿಲ್ಲ ಕೊನೆಗೂ. ಇದು ಸಾಂಶ, ಅವೆಲ್ಲ ಕೂಡ ಸಾಂಶ. ಈ ಅಂಶದಿಂದ ಸತ್ತಿತ್ತು, ಇನ್ನೊಂದು ಅಂಶ ಜೊತೆಗೆ ಹೋಯಿತು. ಅವು ದೇವತೆಗಳು ದೊಡ್ಡ ದೊಡ್ಡವರ ಆಯುಧಾದಿಗಳು ಸಾಂಶ. ಸೀತಾ ಆಕೃತಿ ಎಲ್ಲ ಕಡೆ ಇದ್ದು ಅಂತ ಹೇಳ್ತಾರೆ. 3 ರೂಪಕ್ಕೆ ಯಾವುದಾರ ಆಕೃತಿ ಎಷ್ಟೋ ಕಡೆ ಇದ್ದು ಆ ರೀತಿ. ಆನೂನು ಸಾಂಶ. ಅದಕ್ಕೆ ಸುಪ್ರತೀಕ ಒಂದು ಅಲ್ಲಿದ್ದೇ ಇದೆ. ಅದು ಭೂಮಿ ಹೊರ ಆನೆಗಳಲ್ಲಿ ಒಂದದು ಒಂದು ಅಂಶದಿಂದ ಬಂದಿದೆ. ಸೂರ್ಯ ಅಲ್ಲಿದ್ದಾನೆ, ಕನ್ನಡನಾಗ ಅವತಾರ ಮಾಡಿದ್ದಾರೆ. ಎರಡೆರಡು ಅದು ಸಾಂಶರಾದ್ದರಿಂದ ಹಾಗಾಗತ್ತೆ. ಉಳಿದವರಿಗೆಲ್ಲ ಇಲ್ಲ ಅದು. ಒಂದು 8 ದಿಗ್ಗಜಗಳಲ್ಲಿ ಅಷ್ಟದಿಗ್ಗಜಗಳಂತ ಹೆಸರು. ಅದರಲ್ಲಿ ಒಂದು ಸುಪ್ರತೀಕ. ನಂಬರ್ 1 ಯಾವುದು ಅದರಲ್ಲಿ? ಐರಾವತ, ಇಂದ್ರದೇವರು. ಪ್ರಾಗ್ಜ್ಯೋತಿಷಸ್ಯ ಅಪರಬುತ್ತಮಂ ಶರಂ ಗಜೇಂದ್ರ ಕುಂಭಸ್ಥಲ ಗಜೇಂದ್ರ ಕುಂಭಸ್ಥಲ ಆಶು ಅಮಯ ಅಂದ ತಮ್ಮ ಸಾಹಿತ್ಯ ಈಗ ಮತ್ತು ಅದು ಹಾಗೆಲ್ಲ ದೊಡ್ಡವರಿಗೆ ಅವರು ಎಂಥವರು ಯಾವುದೋ ಪ್ರಸಂಗಕ್ಕೆ ಬಂದಿದ್ದಾರೆ ಅಷ್ಟೇ ಹೊರತ ಇಲ್ಲ. ಒಳ್ಳೆಯವನು ಎಲ್ಲೇ ಸತ್ರು ಒಳ್ಳೆಯದಾಗೇ ಆಗುತ್ತೆ, ಕೆಟ್ಟವ್ರು ಎಲ್ಲೇ ಸತ್ರು ಕೆಟ್ಟದಾಗುತ್ತೆ ಹೊರತು. ಯಾವ ಉತ್ತರಾಯಣ ಆಗ್ಬೋದು, ಹಗಲಾಗ್ಬೋದು, ಶುಕ್ಲಪಕ್ಷ ಬೇಕಾದ್ದಾಗ್ಬೋದು. ಅಯೋಗ್ಯ ಸತ್ರು ಏನಾಗುತ್ತೆ ಅವನಿಗೆ? ಏನು ಸದ್ಗತಿ ಹೆಸರು ಕೂಡ ಇಲ್ಲ. ಅದೆಲ್ಲ ಈಗ ಭಗವದ್ಗೀತೆಯಲ್ಲಿ ಯಾರು ಹೇಳಿದ್ದು ಗೊತ್ತಾ? ಈ ರೀತಿ ಹೋಗ್ತಾರೆ, ಯಾರು ಈ ಮೂಲಕ ಹೋಗ್ತಾರೋ ಅವರು ಶುಕ್ಲಪಕ್ಷಾದಿಗಳಲ್ಲಿ ಹೋದರೆ ವಾಪಸ್ ಬರೋದಿಲ್ಲ, ಇಲ್ಲಿ ಹೋದರೆ ಚಂದ್ರಲೋಕಕ್ಕೆ ಹೋಗ್ತಾರೆ ಅಂತ ಹೇಳಿದರು. ಈ ಜ್ಞಾನಿಗಳಾಗಿ ಬಿಟ್ಟವರಿಗೆ ಹೊರತು ಉಳಿದವರಿಗೆಲ್ಲ ಹೇಳಿದ್ದಲ್ಲ ಅದು. ನರಕಕ್ಕೆ ಹೋಗ್ತಾರೆ, ಇದೆಲ್ಲ ಯಾಕೆ ಹೇಳಬೇಕು? ಅದಕ್ಕೆ ಎಲಿಜಿಬಲ್ ಇದ್ದವ್ರು ಹೀಗೆ ಇನ್ನೂ ಜನ್ಮ ಇದೆ ಅಂತ ಅರ್ಥ. ಯಾರು ಶುಕ್ಲಪಕ್ಷ ಇತ್ಯಾದಿ ಕ್ರಮದಲ್ಲಿ ಹೋಗೋದಿಲ್ಲ, ಅವ್ರ ಆಪರೇಷನ್ಗಳು ಆಗಿದ್ದರೂ ಕೂಡ ಇನ್ನೊಮ್ಮೆ ಹುಟ್ಟಬೇಕು ಮತ್ತೆ. ಅವರಿಗೆ ಚೇಂಜ್ ಆಯಿತು ಅಂತ ಹೇಳಿದ್ರು. ಅದಕ್ಕೆ ಹೊಸ ಅರ್ಥ ಹೇಳಿದರು, ಒಳಗೆ ಇವೆ ಅಂತ ಹೇಳಿದ್ರು. ಒಳಗೆ ರಶ್ಮಿಗಳಿವೆ ಅಂತ ಹೇಳಿದ್ದ ಇನ್ನೂ ದೊಡ್ಡ ಜ್ಞಾನಿಗಳಿಗೆ ಅದೆಲ್ಲ ಕೂಡ. ಉಳಿದವರಿಗೆ ಸ್ವಲ್ಪ ಕೌಂಟ್ ಆಗುತ್ತಿಲ್ಲ ಅಂತಲ್ಲ, ಇದು ಸ್ವಲ್ಪ ಪಾಯಿಂಟ್ ಸಮಥಿಂಗ್ ಅಷ್ಟೇ. 100% ವೇಸ್ಟ್ಗಿಂತ ಮಚ್ ಬೆಟರ್. ಹೌದು ಹೌದು ಹೌದು. ಬೇಕಾಷ್ಟು ಲೋಕಗಳಿವೆ, ಎಲ್ಲ ಲೋಕ ಹೇಳಿದ್ವಿ. 7 ನೆನಪಿರಲ್ಲ ಅಂಥೇಳಿ ಎಲ್ಲ ಹೇಳಿಲ್ಲ ಅಷ್ಟೇ. ಹೇಳಿದ್ರು ಬೇಕಾಷ್ಟು ಗೋಲೋಕ ಅಂತ ಇದೆ, ಇದೆ ತುಕ್ಕಾಬಿಟ್ಟೆ ಲೋಕಗಳಿವೆ. ಗಂಧರ್ವ ಲೋಕ ಇದೆ, ಪಿತೃಲೋಕಾದಿಗಳಿದೆ, ಬೇಕಾದಷ್ಟು. ಅವೆಲ್ಲ ಇದ್ದಾಗ ಎಕ್ಸ್ಟೆನ್ಷನ್ಗಳಿದ್ದಾಗ ಒಂದೊಂದಕ್ಕೆ. ಕೈಲಾಸನೂ ಇದೆ, ವೈಕುಂಠ ಆಗಿದೆ, ಕೈಲಾಸನ ಆಗಿದೆ. ಪ್ರಾಗ್ಜ್ಯೋತಿಷಸ್ಯ ಅಪರಬುತ್ತಮಂ ಶರಂ ಗಜೇಂದ್ರ ಕುಂಭಸ್ಥಲ ಅಶ್ವಮಜ್ಜಯತ್ ಉಹೌ ಚತೌಪೇತತುರದ್ರಿ ಸನ್ನಿಭೌ ಮಹೇಂದ್ರ ವಜ್ರಾಭಿಹತೌ ಇವ ಆಶು. ಬಿದ್ದರು, ಕೂಡಲೇ ಬಿದ್ದರು, ಧಪ್ಪಂತ ಬಿದ್ದರು ಅಂತ ಹೇಳ್ತಾರಲ್ಲ ಹಾಗೆ. ನಿಹತ್ಯತೌ ವಾಸವಿರುಗ್ರ ಪೌರುಷೌ ಮುಮೋದ ಸಾಧು ಸ್ವಜನಾಭಿಪೂಜಿತಃ ಅಥಾಚಲಂ ವೃಷಕಂಚೈವ ಹತ್ವಾ ಕನೀಯಸೌ ಶಕುನೇಸ್ತಂಚ ಬಾಣೈಃ. ನಿಹತ್ಯತೌ ವಾಸವಿಃ ಉಗ್ರಪೌರುಷೌ ಮುಮೋದ ಸಾಧು ಸ್ವಜನಾಭಿಪೂಜಿತಃ. ಅರ್ಜುನಿಗೆ ಭಾರಿ ಖುಷಿಯಾಯಿತು, ದೊಡ್ಡ ವಿಕೆಟ್ ತೊಗೊಂಡಾಗೆ ಅಂತಾರಲ್ಲ ಆ ಥರ. ಸ್ವಜನೈದ ಅಭಿಪೂಜಿತ, ಅದೆಲ್ಲರೂ ಭಾರಿ ಕೊಂಡಾಡಿಬಿಟ್ರು. ದೊಡ್ಡ ಸಮಸ್ಯೆ ಆಗಿದ್ದ ಭಗದತ್ತ ಸದ್ಯ ಹೋದ ಅಂತೇಳಿ ಖುಷಿಯಾಯಿತು. ಅಥಾಚಲಂ ಮೊದಲು ಅವನಿಂದ ಹೊಡೆಸ್ಕೊಂಡವ್ರು ಕೆಲವರು ಇರ್ತಾರಲ್ಲ, ಅವ್ರಿಗೆ ಇನ್ನೂ ಖುಷಿ ಆಗುತ್ತೆ. ಸದ್ಯ ನಮಗೆ ಖುಷಿಯಾಯಿತು ಅಂತ ಹೇಳ್ತಾರೆ, ಅದು ಆಯಿತು. ಅಥಾಚಲಂ ವೃಷಕಂಚೈವ ಹತ್ವಾ ಕನೀಯಸೌ ಶಕುನೇಸ್ತಂಚ ಬಾಣೈಃ ವಿವ್ಯಾಧ ಮಾಯಾಮಯಮಸುರತ್ಸತಾಂಚ ವಿಜ್ಞಾನಾಸ್ತ್ರೇಣಾಶು ನಾಶಾಯ ಚಕ್ರೇ. ಅಷ್ಟೊತ್ತಿಗೆ ಅರ್ಜುನ ಇಬ್ಬರು ಬಂದರು ಯುದ್ಧಕ್ಕೆ. ಅಚಲ ವೃಷಕ ಅಂತ ಇಬ್ಬರು. ಅಚಲಂ ವೃಷಕಂಚೈವ ಹತ್ವ. ಯಾರವರು? ಶಕುನೇಹೇ ಕನೀಯಸೌ, ಶಕುನಿಯ ತಮ್ಮಂದಿರಿಬ್ಬರು. ಶಕುನಿಯ ತಮ್ಮಂದಿರು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅದು. ಯಾಕೆ ಗೊತ್ತೇನೊಂದು ಕಥೆ ಇದೆ. ಏನು ಕಥೆ ಇದೆ? ಅವ್ರು 100 ಜನ ಇದ್ದರು. ಅದನ್ನು ಅವನು ಜೈಲಲ್ಲಿ ಹಾಕಿದ್ದ. ಯಾರೋ ದುರ್ಯೋಧನ ಕಡೆ ಜೈಲಲ್ಲಿ ಹಾಕಿದ್ರು. ಅದಕ್ಕೆ ಅವನು ಏನು ಮಾಡಿದ? ಹಾಕಿಬಿಟ್ಟು ಸ್ವಲ್ಪ ದಿವಸ ಆದಮೇಲೆ ಏನು ಮಾಡಿದ? ದಿವಸಕ್ಕೆ ಒಂದು ಹನಿ ನೀರು, ಒಂದು ಕಾಳು ಅನುಗ್ರಹ ಕೊಡ್ತಿದ್ದ, ತಿನ್ನಿರಿ ಅಂತೇಳಿ. ಆ ಕಥೆ ಇವೆಲ್ಲ ತಿನ್ನೋದು ಕೊಟ್ಟಿದ್ದರು. ಅವು ಯೋಚನೆ ಮಾಡಿದರು, ಇಷ್ಟಿದ್ರೆ ಯಾರೂ ಬದುಕೋದಿಲ್ಲ, ಒಬ್ಬನು ತಿಂದುಬಿಡೋದು ಅದರಲ್ಲಿ ಎಲ್ಲಾದರೂ ಸೇರಿಬಿಟ್ಟು. ಉಳಿದವ್ರು ಸಾಯ್ತಾರೆ. ಅವ್ರು ಉಳಿದವ್ರು ಸೇರಿ ತೀರಿಸ್ಕೋಬೇಕು. ಉಳಿದ ಶಕುನಿ ಭಾರಿ ಬುದ್ಧಿವಂತ ಅಂತ ಆರಿಸಿದ್ರಂತೆ. ಶಕುನಿ ಭಾರಿ ಬುದ್ಧಿ, ಅವನು ಆರಿಸಿಬಿಟ್ಟು ಅವ್ರು ಉಳ್ಕೊಂಡಂತೆ. ಅದಕ್ಕೆ ಸೇರ್ಕೊಂಡು ಬುದ್ಧಿ ಕೆಡಿಸ್ದ ಅಂತ ಹೇಳ್ತಾರೆ. ಏನು ಈರುಳ್ಳಿ ಕೆಡಿಸ್ದಕ್ಕೆ ಹೊಸ ಈರುಳ್ಳಿ ಹಾಕಬೇಕು. ಅದಕ್ಕೆ ಏನದು? ಅದೇ ಕೆಟ್ಟದ್ದು.
ವಿಷ ಫಾರಿಡಲ್ಲಿಗೆ ಇನ್ನು ಸ್ವಲ್ಪ ವಿಷ ಹಾಕಬೇಕಾ, ಅದೇ ವಿಷ ಅದು. ಆ ಕಥೆ ಇದು ಅರ್ಥನೇ ಇಲ್ಲದ ಕಥೆ ಅದು, ಸುಳ್ಳು ಕಥೆಗಳವೆಲ್ಲ. ಸೊ ಯಾಕೆಂದ್ರೆ ಇಬ್ಬರು ತಮ್ಮಂದಿರಿದ್ದಾರೆ ಅಂತ ಹೇಳಿದ ಮೇಲೆ ದೂರ ಜನದಲ್ಲಿ ಒಬ್ಬರು ನೋಡ್ಕೊಂಡು ಹೋಯ್ತಲ್ಲ ಕಥೆಯಲ್ಲಿಗೆ, ಅರ್ಥ ಆಯ್ತಾ? ಸುಳ್ಳು ಕಥೆಗಳು ತಿನ್ನೋದು ಕಥೆ ಸಾಕ್ಷಿ. ಇದು ಸುಳ್ಳು ಕಥೆಗಳು ಕೇಳಿ ಜನಗಳಿಗೆ ಮಹಾಭಾರತದ ಮೇಲೆ ಒಂಥರ ಅಪ್ರೀತಿ ಹುಟ್ಟುಬಿಡೋದು, ಏನಾರು ಹೇಳ್ತಾರೆ ಅಂಥೇಳಿ. ಅವೆಲ್ಲ ಹೇಳೋದಿಲ್ಲ, ಒಳ್ಳೆ ರಿಯಲಿಸ್ಟಿಕ್ ಆಗಿರೋದು, ಅದನ್ನು ಕೆಡಿಸಿಬಿಡೋದು. ಇವ್ರು ರಿಯಲಿಸ್ಟಿಕ್ಕಲ್ಲಿ ಇವ್ರು ಕೆಡಿಸ್ತಾರೆ. ಆಮೇಲೆ ಸುಳ್ಳು ಕಥೆಗಳನ್ನ ತಪ್ಪು ಅಂತ ಹೇಳಬೇಕೆ ಹೊರತು ಸರಿ ಕಥೆ ತಪ್ಪು ಅಂತ ಹೇಳಬಾರ್ದು. ಆಧುನಿಕರು ಇನ್ನೊಂದು ಟ್ರೆಂಡ್ ಅಂದರೆ ಸರಿ ಅದನ್ನೆಲ್ಲ ತೆಗೆದು ಹಾಕಿಬಿಡೋದು. ಅದು ರಾಮ ಸೂಸೈಡ್ ಮಾಡಿಕೊಂಡು ಇವರು ಸೂಸೈಡ್, ಇದೇ ಕಥೆ. ಯಾಕೆ ಇಲ್ಲದ್ರ ಕಡೆ ಸೃಷ್ಟಿ ಮಾಡೋದು, ಇರೋದನ್ನು ಸರಿಯಾಗಿ ಅದನ್ನು ಬಿಟ್ಟುಬಿಟ್ಟು ಕೆಡಿಸ್ತಾರೆ. ಹಾಂ, ಯಾಕೆಂದ್ರೆ ಜನ ನೋಡ್ತಾರೆ ಅಂತ ಗೊತ್ತು, ಮತ್ತು ನೋಡಿದವ್ರು ಸುಮ್ಮನೆ ಇರ್ತಾರೆ ಅಂತಲೂ ಗೊತ್ತು, ಅಂತ ತೋರಿಸಿದ್ರು. ನಿಹತ್ಯತೌ ಜ್ವಾಸವಿರುಗ್ರ ಪೌರುಷೌ ಮಮೋದ ಸಾಧು ಸ್ವಜನಾಭಿಪೂಜಿತ. ಅಡಿಗೆವನೇ ಉಪ್ಪು ಕಡಿಮೆ ಹಾಕಿರ್ತಾನೆ, ಉಪ್ಪು ಕಡಿಮೆ ಅಂತ ಹೇಳ್ಬಾರ್ದು, ಸರಿಯಾಗಿ ಹಾಕ್ತಾನೆ. ಸುಮ್ಮನೆ ಬಿಟ್ಟು ಅದೇ ಅಭ್ಯಾಸ ಮಾಡ್ತಾನೆ, ಸರಿಗಿತ್ತು ಅಂತ ಹಾಗೆ ಸರಿ ಇತ್ತು ಅಂತ ತಿಳ್ಕೊಂಡ್ಬಿಡ್ತಾನೆ. ಕೇಳಿದ ಮತ್ತೆ ಯಾಕೆ ಹೇಳಿಲ್ಲ ಅಂತ ಅವನೇ ಅಂತಾನೆ. ಯಾವಾಗ ಹೇಳಿದವ್ರು ಹೇಳದೆ ಹೋದಾಗ ಅವರಿವರಲ್ಲ, ಯಾರು ಅವರೇ ಕೇಳ್ತಾರೆ, ಯಾಕೆ ಹೇಳಲಿಲ್ಲ ಅಂತ ಅವರೇ ಕೇಳ್ತಾರೆ. ಗೊತ್ತಾಯ್ತಾ? ಅದನ್ನು ಆ ಯೋಚನೆ ಮಾಡಬೇಕು. ನಾಳೆ ಅವರಿವರಲ್ಲ, ಉಪನಯನ ಮಾಡ್ದೇನೆ ಸಂಧ್ಯಾವಂದನೆ ಮಾಡ್ದೆ ಬದಿಸಿದರೆ ಮುಂದೊಂದು ಕಾಲಕ್ಕೆ ಗೊತ್ತಾಯ್ತು ಅವನಿಗೆ. ಫಸ್ಟ್ ಬೈಯೋದು ಇವ್ರನ್ನ ಅವ್ರಿಗೆ ತಪ್ಪ, ಅವ್ರನ್ನ ಹೇಳಲಿಲ್ಲ, ಹೇಳಿದ್ರೆ ಆಗ್ತಿರಲಿಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಆ ರೀತಿ ಅಂಥ ಮಾತು ಬರಬಾರ್ದು ಅಂತಾದರೂ ಏನು ಮಾಡಬೇಕು? ನಮ್ಮ ಕಾಲಕ್ಕೆ ನಾವು ಹೇಳೋದನ್ನು ಹೇಳಿಬಿಡೋದು, ಮಾಡೋದನ್ನು ಮಾಡಿಬಿಡ್ಬೇಕು. ಅಥಾಚಲಂ ವೃಷಕಂಚೈವ ಹತ್ವಾ ಕನೀಯಸೌ ಶಕುನೇಸ್ತಂಚ ಬಾಣೈ. ಶಕುನಿ ಹೊಡೆದ, ಶಕುನಿ ಆ ತಮ್ಮಂದನ್ನು ಕೊಂದ, ಶಕುನಿಯನ್ನು ಹೊಡೆದ, ಸಾಯಿಸಲಿಲ್ಲ, ಕೊಡೆಯೇ ಸಾಯೋದವನು. ಅಂದರೆ ಸಾಯಾಗಿ ಹೊಡೆದ್ರೆ ಸಾಯ್ತಾರೆ, ಏಟು ಹೊಡೆಯೋದ್ರಾಗ ವ್ಯತ್ಯಾಸ ಇರುತ್ತೆ. ಸುಮ್ಮನೆ ಹೊಡೆಯೋದು ಬೇರೆ, ಸ್ವಲ್ಪ ಜೋರಾಗಿ ಹೊಡೆಯೋದು ಬೇರೆ. ಎರಡು ಸಾಮಾನ್ಯ ಕೊಲ್ಲೋಗಿ ಹೊಡ್ಲಿಕ್ಕೆ ಎಲ್ಲರೂ ಹೋಗಲ್ಲ, ಅದು ಗೊತ್ತು, ಭಾರಿ ಡೇಂಜರ್ ಅಂತ ಗೊತ್ತಿರುತ್ತೆ. ಸ್ವಲ್ಪ ಯೋಚನೆ ಮಾಡ್ತಾರೆ, ಎಂಥ ಸಿಟ್ಟು ಬಂದ ಕಂಟ್ರೋಲ್ ಮಾಡ್ತಾರೆ. ಕೆಲವರು ಕಂಟ್ರೋಲ್ ಮಾಡ್ದವ್ರೆ ಪಜಿ ತಾವೇನು ಗೋಳಾಡ್ತಾರೆ. ವಿವ್ಯಾಸ ಮಾಯಾಮಯ ಮಸೃಜತ್ಸತಂಚ ವಿಜ್ಞಾನಾಸ್ತ್ರೇಣ ಶಶಾಪ ಚಕ್ರೇ. ಆಗ ಅವನು ಇನ್ನೊಂದು ಅಸ್ತ್ರ, ಮಾಯಾಮಯವಾದ ಅಸ್ತ್ರವನ್ನು ಬಿಟ್ಟ. ಅರ್ಜುನ ತಕ್ಷಣ ವಿಜ್ಞಾನಾಸ್ತ್ರ ಬಿಟ್ಟು ಅದನ್ನು ನ್ಯೂಟ್ರಲೈಸ್ ಮಾಡಿದ. ಸನಷ್ಟಮಾಯ ಪ್ರಾದ್ರವತ್ ಪಾಪಕರ್ಮ ತತಃ ಪಾರ್ಥ ಚರಪೂಗೈಶ್ಚಮೂಂ ತಾಂ ಸಹ ನಷ್ಟಮಾಯ. ಅವನು ಪ್ರಯೋಗ ಮಾಡಿದ ಮಾಯಾಸ್ತ್ರವನ್ನು ನಾಶ ಮಾಡಿದ್ದರಿಂದ ಮಾಯ ಕಳ್ಕೊಂಡ, ಭಯ ಆಯಿತು. ಪಾಪಕರ್ಮ, ಪಾಪಿಷ್ಠನಾದವನು ಅಲ್ಲಿಂದ ಹೊರಟ, ಓಡೋದ. ಪ್ರಾದ್ರವತ್ ಬರೀ ಹೋಗಲಿಲ್ಲ, ಓಡೋದ. ತತಃ ಪಾರ್ಥ ಶರಪೂಗೈ ಚಮೂಂ ತಾಂ, ಶರಪೂಗೈ ಚಮೂಂ ತಾಂ. ಚಮು ಆ ಸೇನೆ, ಉಳಿದ ಸೇನೆಯನ್ನೆಲ್ಲ ಅರ್ಜುನ ಬಾಣ ಕಡೆಯಿಂದ ಹೊಡೆದಾಕಿದ. ಯಾವ ಸೇನೆ? ಭಗದತ್ತನ ಸೇನೆ ಇತ್ತಲ್ಲ, ಯಜಮಾನ ಸತ್ತ, ಓಡೋರು ಓಡಿದ್ರು, ಉಳಿದವ್ರನ್ನ ಕೊಂದಾಕಿದ. ವಿದ್ರಾವಯಾಮಾಸ ತದಾ ಗುರೋಸ್ತುತೋ ಮಾಹಿಷ್ಮತಿ ಪತಿ ಮಾಜೌ ಜಘಾನ ತದಾ ಭೀಮಸ್ತಸ್ಯ ನಿಹತ್ಯ ವಾಹಾನ್ ಯದ್ರಾವಯದ್ಧಾತ್ತರಾಷ್ಟ್ರೀಂ ಚಮುಂ ಚ. ವಿದ್ರಾವಯಾಮಾಸ ತದಾ ಗುರೋಃ ಸುತಃ ಮಾಹಿಷ್ಮತಿ ಪತಿಂ ಆಜೌ ಜಘಾನ ತದಾ ಭೀಮಃ ತಸ್ಯ ನಿಹತ್ಯ ವಾಹಾನ್ ವ್ಯದ್ರಾವಯದ್ಧಾರ್ತರಾಷ್ಟ್ರೀಂ ಚಮುಂ ಚ. ಆ ಸಮಯದಲ್ಲಿ ಗುರೋಸ್ಸುತಃ ಅಶ್ವತ್ಥಾಮಾಚಾರ್ಯರು ವಿದ್ರಾವಯಾಮಾಸ ಮಾಹಿಷ್ಮತಿ ಪತಿಂ. ಮಾಹಿಷ್ಮತಿ ಪತಿ ಒಬ್ಬ ನೀಲ ಅಂತ ಒಬ್ಬ ಇದ್ದ, ಅವನನ್ನು ಅರ್ಜುನ ಕೊಂದಾಕಿದರು. ಪಾಂಡವರ ಕಡೆ ಇದ್ದಾತ. ಅಶ್ವತ್ಥಾಮರು ನೀಲ ಅಂತ ನೀಲ ಕಪಿ, ಆ ನೀಲ ಬೇರೆ, ಈತನನ್ನು ಯುದ್ಧದಲ್ಲಿ ಕೊಂದಾಕಿದರು. ತದಾ ಭೀಮಃ ತಸ್ಯ ನಿಹತ್ಯ ವಾಹಾನ್. ಆಗ ಭೀಮಸೇನ ಅವರ ಕುದುರೆಗಳನ್ನು ಕೊಂದಾಕಿಬಿಟ್ಟು ಅದ್ರಾವಯತ್ ಓಡಿಸಿದರು. ಧಾತ್ತರಾಷ್ಟ್ರೀಂ ಚಮುಂಚ ಕೊಂದು ಅವರು ಓಡಿದರು, ಸೈನ್ಯನೇ ಓಡೋಯಿತು. ಭೀಮಾರ್ಜುನಾಭ್ಯ ಈ ರೀತಿ ಅಶ್ವತ್ಥಾಮರು ಬಂದಾಗ ಎಫರ್ಟ್ಲೆಸ್ ಗೆಲ್ತಿದ್ದು ಭೀಮಸೇನ. ಎಫರ್ಟ್ಲೆಸ್ ಆಗಿ ಬಂದು ಅವರಲ್ಲಿ ನಂಬರ್ 1 ಅವರೇ ಆ್ಯಕ್ಚುಲಿ. ದ್ರೋಣಾದಿಗಳೆಲ್ಲ ಬೇರೆ ರೀತಿಯಿಂದ ಗ್ರೇಟ, ಆದರೆ ಬೈ ನೇಚರ್ ಗ್ರೇಟ್ ಯಾರಾದರಲ್ಲಿ? ಅಶ್ವತ್ಥಾಮರೇ ಗ್ರೇಟ್ ಕೌರವರ ಕಡೆಗೆ. ಪ್ರಾಗ್ಜ್ಯೋತಿಷೇ ನಿಹತೆ ಚ ಅಗ್ರಹಚ್ಚ ಭೀಮಾರ್ಜುನಾಭ್ಯಾಂ ಹನ್ಯಮಾನಾಂ ಚಮೂಂ ತಾಂ ದೃಷ್ಟ್ವಾ ದ್ರೋಣಃ ಕ್ಷಿಪ್ರಮಪಾಜಹಾರ. ಪ್ರಾಗ್ಜ್ಯೋತಿಷೇ ನಿಹತೆ ಚಾಗ್ರಹಚ್ಚ ಯುಧಿಷ್ಠಿರಸ್ಯ ಅತಿ ವಿಷಣ್ಣರೂಪಃ. ಭೀಮಾರ್ಜುನಾಭ್ಯಾಂ ಹನ್ಯಮಾನಾಭ್ಯಾಂ ಚಮೂಂ ತಾಂ ದೃಷ್ಟ್ವಾ. ಭೀಮಾರ್ಜುನರಿಂದ ಕೊಲ್ಲಲ್ಪಡ್ತಿದ್ದ ಆ ಸೇನೆಯನ್ನು ನೋಡಿ ದ್ರೋಣಾಚಾರ್ಯರು ಕ್ಷಿಪ್ರಂ ಅಪಾಜಹಾರ ತಕ್ಷಣ ಅವತ್ತಿನ ಯುದ್ಧ ನಿಲ್ಲಿಸಿ ವಾಪಸ್ ಹೊರಟು. ಪ್ರಾಗ್ಜ್ಯೋತಿಷೇ ನಿಹತೆ ಚ ಅಗ್ರಹಾಚ್ಚ ಯುಧಿಷ್ಠಿರಸ್ಯ ಅತಿ ವಿಷಣ್ಣ ರೂಪ. ದುರ್ಯೋಧನಿಗೆ ಭಾರಿ ಗೋಳಾಟ ಶುರುವಾಯಿತು.
ಒಂದು ಕಡೆಗೆ ಧರ್ಮಾದ್ರೆ ಸರಿ ಹಿಡಿಲಿಲ್ಲ ಅವರು. ಏನು ಹೇಳಿದರು? ಸಂಶಯಪದ ದೂರ ಕರ್ಕೊಂಡೋದ್ರೆ ಹೊಡಿತೀನಿ ಅಂತ ಹೇಳಿದರು. ಹೊಡಿಲೇ ಇಲ್ಲ. ಕರ್ಕೊಂಡು ಹೋಗಿದ್ದು ಅಷ್ಟೇ ಬಂತೆ ಹೊರತು ಹೊಡಿಲಿಲ್ಲ. ಅರ್ಥ ಆಯ್ತಾ? ಆಮೇಲೆ ಏನಾಯಿತು? ನಿಹತೇಚ ಅಗ್ರಹತ್ಯ, ಧರ್ಮರಾಜನ ಹಿಡಿಲೂ ಇಲ್ಲ. ಭಗದತ್ ಇನ್ನೊಬ್ಬರು ಸತ್ತ. ಅದ್ರ ಬದಲು ಒಬ್ಬ ದೊಡ್ಡ ವ್ಯಕ್ತಿ ಸತ್ತೋದ. ಬೈದೊಡತೆ ಯಥಾ ಪ್ರಕಾರ ದಿವಸ ಬೈಯೋದೇ ಕೆಲಸ ಹೋದ. ದೊಡ್ಡವರು ಬೈದು ಪಾಪ ವೃದ್ಧಿ ಮಾಡ್ಕೋತಾ ಇದ್ದಾನೆ. ವಿಷಣ್ಣ ರೂಪ ಯೋಚನೆ ಮಾಡಲಿಲ್ಲ. ಆಗ ಅತಿ ವಿಷಣ್ಣ ರೂಪ, ಬರೀ ವಿಷಣ್ಣ ಅಲ್ಲ, ಅತಿ ವಿಷಣ್ಣ ರೂಪನಾಗಿ ಹೋದ. ದುರ್ಯೋಧನ ಅಶ್ರಾವಯತ್ ದೀನವಾಕ್ಯಾನ್ಯತ್ರ ದ್ರೋಣಂ ಸೋಪಿ ನೃಪಂ ಜಗಾದ. ದುರ್ಯೋಧನ ಅಶ್ರಾವಯತ್ ದೀನವಾಕ್ಯಾನಿ, ಕೆಟ್ಟ ಕೆಟ್ಟ ಮಾತುಗಳಿಂದ ಬೈದವ್ರನ್ನ. ಆಗ ದ್ರೋಣನ್ ಸೋಪಿ ನೃಪಂ ಜಗಾದ. ಆ ದ್ರೋಣಾಚಾರ್ಯ ಹೇಳಿದರು, ನೋಡಯ್ಯ ನಾಳೆ ನೋಡು ಹೇಗೆ ಮಾಡ್ತೀನಿ ನೋಡು. ಪ್ರತಿ ದಿವಸ ಹೊಸ ಹೊಸ ಪ್ರತಿಕ್ರಿಯೆ ಮಾಡ್ತಾಯಿದ್ರು ಅವ್ರು ಪಾಪ. ಸ್ಪಾರ್ಥೇ ಗತೆ ಶ್ವಃ ನೃಪತಿಂ ಗ್ರಹಿಷ್ಯೆ. ನಾಳೆ ಸಂಸಪ್ತಕರು ಯಥಾ ಪ್ರಕಾರ ಕರ್ಕೊಂಡು ಹೋಗಲಿ ದೂರಕ್ಕೆ. ನಾನೇನು ಮಾಡ್ತೇನೆ ಗೊತ್ತಾ? ಧರ್ಮರಾಜನ ಸೆರೆ ಹಿಡಿತೇನೆ. ಇಲ್ಲದೆ ಹೋದರೆ ತತ್ ಸದೃಶಂ ವಾ ನಿಹನ್ಮಿ ತದೀಯಂ ಅಂತ ಮಹಾವೀರನೊಬ್ಬನು ಕೊಲ್ತೇನೆ ನಾಳೆ. ಆಯಿತು, ಎರಡರಲ್ಲೊಂದು ಮಾಡೇ ಮಾಡ್ತೇನೆ. ಇಲ್ಲ ಧರ್ಮರಾಜನ ಸೆರೆ ಹಿಡಿಯೋದು ಮೇನ್ ಟಾರ್ಗೆಟ್ ಅದೇ. ಆಗದೆ ಹೋದರೆ ಏನು ಮಾಡ್ತೇನೆ? ಬಹಳ ದೊಡ್ಡ ವ್ಯಕ್ತಿನ ಯಾರನ್ನ ಕೊಂದು ಹಾಕಿಬಿಡ್ತೇನೆ. ಆಯಿತಾ? ನಾನು ಇಷ್ಟು ಗ್ಯಾರಂಟಿ ಅಂತ ಹೇಳಿದರು. ತತ್ ಸದೃಶಂ ತದೀಯಂ ನಿಹನ್ವಿ ಇತಿ. ಆ ದುರ್ಯೋಧನ ಇಂಥ ಮಾತು ಕೇಳೇ ಸಂತೋಷ ಪಡಬೇಕು, ಅಷ್ಟು ಹೊರತು ಇನ್ನೇನಿಲ್ಲ ಅವನಿಗೆ. ಇತಿ ಪ್ರತಿಜ್ಞಾಂ ಸವಿಧಾಯ ಭೂಯಃ ಪ್ರಾತರ್ಯಯೌ ಯುದ್ಧಮಾಕಾಂಕ್ಷಮಾಣಃ ಪದ್ಮವ್ಯೂಹಂ ಯೂಹ್ಯ ಪರೈರಭೇದ್ಯಂ ವರಾದ್ವಿಷ್ಣೋಸ್ತಸ್ಯ ಮಂತ್ರಂ ಹಿ ಜಪ್ತ್ವಾ ಪಾರ್ಥಾಶ್ಚ ತಂ ಪ್ರಾರ್ಭು ಋತೆ ಅರ್ಜುನೇನ ಸಂಶಪ್ತಕೈಃ ಯೂಹೆ ಸೋಪಿ ವೀರಃ. ಇತಿ ಪ್ರತಿಜ್ಞಾಂ ಸಹ ವಿಧಾಯ ಭೂಯಃ ಪ್ರಾತಃ ಯಯೌ ಯುದ್ಧಂ ಆಕಾಂಕ್ಷಮಾಣಃ. ಈ ರೀತಿ ಪ್ರತಿಜ್ಞೆ ಮಾಡಿ ದ್ರೋಣಾಚಾರ್ಯರು ವಿಧಾಯ ಭೂಯಃ ಪ್ರಾತರ್ಯಯೋ ಮತ್ತೆ ಯುದ್ಧಕ್ಕೆ ಹೊರಟರು. ಯುದ್ಧಂ ಆಕಾಂಕ್ಷಮಾಣಃ, ಮರುದಿವಸ ಬೆಳಗ್ಗೆ ಯುದ್ಧವನ್ನು ಮಾಡಲಿಕ್ಕೋಸ್ಕರ ಹೊರಟರು. ಅವತ್ತಿನ ದಿವಸ ಏನು ಮಾಡಿದರು? ಪದ್ಮವ್ಯೂಹಂ ವ್ಯೂಹ್ಯ ಪರೈರಭೇದ್ಯಂ, ಹೊಸ ವ್ಯೂಹ ಸೃಷ್ಟಿ ಮಾಡಿದರು. ಪದ್ಮವ್ಯೂಹ ಅಂತ ಸೃಷ್ಟಿ ಮಾಡಿದರು. ಪರೈರಭೇದ್ಯಂ, ಯಾರು ಭೇದ ಮಾಡೋಕ್ಕೆ ಅಸಾಧ್ಯವಾದ ವ್ಯೂಹ ಅದು. ವಿಷ್ಣೋ ತಸ್ಯ ಮಂತ್ರಂ ಹಿ ಜಪ್ತ್ವಾ. ಯಾಕೆ? ವಿಷ್ಣೋರ್ ವರ. ಆ ಪದ್ಮವ್ಯೂಹಕ್ಕೆ ಸ್ಪೆಷಲ್ ವರ ವಿಷ್ಣುವಿನದು. ಪದ್ಮವ್ಯೂಹಕ್ಕೆ ಇದ್ದ ವರ ಅದು ಒಂದು. ಬಿಡಿಸಲಾಗದ ಸಮಸ್ಯೆ ಅಂತೇವಲ್ಲ ಹಾಗೆ ಒಡೆಯಲಾಗದ ವ್ಯೂಹ ಅದು. ಅಂತ ವಿಶಿಷ್ಟವಾದ ವ್ಯೂಹವನ್ನು ಅದೆಲ್ಲ ಇದನ್ನು ಏನು ಗೊತ್ತಾಯ್ತು ಗೊತ್ತಾ ನಮಗೆ? ಪರಶುರಾಮರ ಹತ್ರ ಓದಿದಾಗ ಶಸ್ತ್ರಾಸ್ತ್ರ ವಿದ್ಯೆ ಹೇಳ್ಕೊಡ್ತಾರೆ ಅಂದರೆ ಇವೆಲ್ಲ ಸೇರಿ ಹೇಳ್ಕೊಡ್ಬೇಕು. ಇವು ಮುಂದೆ ಸೇನಾಧಿಪತಿಗಳಾದ ಕಾಲಕ್ಕೆ ಮಾಡೋದು ಅಷ್ಟೇ ಅಲ್ಲ, ಶಿಷ್ಯರಿಗೆ ಹೇಳ್ಕೊಡ್ಬೇಕಾದ್ರೆ ವ್ಯೂಹನ ಹತ್ರ ಹೇಳ್ಕೊಡ್ಬೇಕು. ಅವರು ಕಲ್ತ್ಕೊಂಡು ಬರಬೇಕಲ್ಲ, ಅದಕ್ಕೆ ಬಂದರು. ಅರ್ಥ ಆಯ್ತು? ಕಲ್ತ್ಕೊಂಬರ್ಲಿಕ್ಕೋಸ್ಕರ ಬಂದರೆ ಅವರು ಕಲ್ತಿದ್ರು ಉಪಯೋಗಿಸಿದ್ರು. ಈ ಕ್ರೆಡಿಟ್ ಯಾರಿಗಿದು? ಪದ್ಮವ್ಯೂಹ ವಿಷ್ಣುವಿನವರ ಅದಕ್ಕೆ ಯಾಕೆ ಬಂತು ಅಂದರೆ ಕೊಟ್ಟಿದ್ದು ಪರಶುರಾಮ ದೇವರು. ಅದನ್ನು ಅವರು ಮಾಡಿದ ವ್ಯೂಹ. ಆದ್ದರಿಂದ ಪದ್ಮವ್ಯೂಹವನ್ನು ಬ್ರೇಕ್ ಮಾಡೋಕ್ಕೆ ಸಾಧ್ಯ ಇಲ್ಲ ಬೇರೆಯವರಿಗೆ ಅಂತ ಇದು ವರ ಇದ್ದ ಮಂತ್ರ ರಚಿಸಿದ್ರು ಇವತ್ತಿನ ದಿವಸ. ಪ್ರಾತರ್ಯಯೌ ಅಶ್ವತ್ಥ ದ್ರೋಣಾಚಾರ್ಯ ಸ್ಪೆಷಾಲಿಟಿ ಸ್ಪೆಷಲ್ ವ್ಯೂಹ ಮಾಡ್ತಾಯಿದ್ರು ಅವರು. ಅದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಯುದ್ಧ ಆಕಾಂಕ್ಷಮಾಣಃ ಪದ್ಮವ್ಯೂಹಂ ಯೂಹ್ಯ ಪರೈರಭೇದ್ಯಂ ವರಾದ್ ವಿಷ್ಣೋ ತಸ್ಯ ಮಂತ್ರಂ ಹಿ ಜಪ್ತ್ವಾ. ಅದಕ್ಕೆಲ್ಲ 2 ಪಾಯಿಂಟು. ಒಂದೇನೋ ನಿಲ್ಲಿಸೋದು, ಆಟಲ್ಲಿ ನಿಲ್ಲಿಸ್ಬಿಟ್ರೆ ಒಂದು ವ್ಯೂಹ ಫೀಲ್ಡಿಂಗ್ ಅರೇಂಜ್ಮೆಂಟ್ ಇದ್ದಾಗ ಬ್ಯಾಟ್ಸ್ಮನ್ ನೋಡ್ತಾರೆ. ಅವ್ರ ಕ್ಯಾಪ್ಟನಿಗೆಲ್ಲ ಗೊತ್ತಿರಬೇಕು, ಅದಕ್ಕೆ ಕ್ಯಾಪ್ಟನ್ ಆಗೋದು. ಕೆಲಸದಲ್ಲಿ 0 ಹೊಡೆದಿರ್ತಾನೆ ಅವನು. ಒಂದು ವಿಕೆಟು ತೊಗೊಂಡಿರೋದಿಲ್ಲ, ಒಂದು ರನ್ನು ಹೊಡೆದಿರೋದಿಲ್ಲ, ಒಂದು ಕ್ಯಾಚ್ ಹಿಡಿದಿರೋದಿಲ್ಲ. ಅವ್ನು ಅವ್ನು ಏನು ಮಾಡ್ತಾನೆ ಗೊತ್ತಾ? ಬೆಸ್ಟ್ ಕ್ಯಾಪ್ಟನ್ ಆಗ್ತಾನೆ. ಯಾತಕ್ಕೆ ಅಂದರೆ ಬೇರೆ ಔಟ್ ಮಾಡಿದವನ್ನ ಪಟ ಔಟ್ ಮಾಡಿಸ್ತಿರ್ತಾನೆ. ಯಾಕೆ? ಯಾವ ಬೌಲರ್ನ ಕಳಿಸ್ಬೇಕು ಅಂತ ಸೆಲೆಕ್ಟ್ ಮಾಡೋದು ಒಂದು ಪಾಯಿಂಟ್. ಪಿಚ್ ಸ್ಟಡಿ ಮಾಡಬೇಕು ಅವನು, ಯಾವ ಬೌಲಿಗೆ ಶೂಟ್ ಆಗಿ ನೋಡಬೇಕು. ಆಮೇಲೆ ಕರೆಕ್ಟಾಗಿ ಮಾಡಿದಾಗ ಫೀಲ್ಡಿಂಗ್ ವೆಟ್ಮೆಂಟ್ ಇರಬೇಕಲ್ಲಿ. ಇಲ್ಲಿ ಹೋಗುತ್ತೋ ಅಲ್ಲಿ ನಿಲ್ಲಿಸಿದ್ರೆ ಉಪಯೋಗ ಇಲ್ಲ. ಅವ್ನು ಯೋಚನೆ ಮಾಡಿರ್ಬೇಕು, ಇಲ್ಲಿ ಹೊಡೆದ್ರೆ ಅಲ್ಲಿಗೆ ಹೋಗುತ್ತೆ, ಅಲ್ಲಿ ಹೋಗಿ ನಿಲ್ಲಿಸಿರ್ಬೇಕು. ಹೇಗೆ ನಿಲ್ಲಿಸಿರ್ಬೇಕು? ಕರೆಕ್ಟ್ ಅವ್ರ ಕೈಗೆ ಹೋಗಿಬಿಡುತ್ತೆ. ಸರಿಯಾಗಿ ನಿಲ್ಲಿಸಿರ್ತಾರಲ್ಲ, ಅದು ಸುಮ್ಮನೆ ಇರ್ತಾರೆ, ಅಲ್ಲಾಡೋದಿಲ್ಲ. ಇವ್ರು ಹೊಡೆ ಸೀದಾ ಕೈಯಲ್ಲಿ ಬಿಡುತ್ತೆ ಹೋಗಿ. ಇದು ಯಾರು ಬುದ್ಧಿವಂತಿಕೆ? ಇದು ಯಾರು ಬುದ್ಧಿವಂತಿಕೆ? ಕ್ಯಾಪ್ಟನ್ ಬುದ್ಧಿವಂತಿಕೆ ಇದು. ಅವನ ಪ್ರತಿ ಎಷ್ಟೋ ಸತಿ ಒಬ್ಬ ಕ್ಯಾಪ್ಟನ್ ಇದ್ದವನು ಯಾವ ಈ ರೀತಿ ಮಾಡೇ ಗೆಲ್ತಾ ಇದ್ದ. ಅವ್ನು ಹೊಡಿತು ಕಡಿಮೆ, ಈ ರೀತಿ ಮಾಡ್ತಿದ್ದು ಜಾಸ್ತಿ ಅವನು. ಅದು ಗುಡ್ ಕ್ಯಾಪ್ಟನ್ ಅಂತ ಹೆಸರು ಅವನು. ಕೆಲವರು ಏನೂ ಮಾಡದೇ ಇರುತ್ತಾರೆ, ಕೆಲವರು ಇದರಲ್ಲಿ ಇರ್ತಾರೆ, ಕೆಲವರು ಇದರಲ್ಲಿ ಭಾರಿ ಗೆದ್ದು ಬಿಡ್ತಾರೆ. ಅದಕ್ಕೆ ಮಂತ್ರ ಹಾಕ್ತಿದ್ರು ಕೊನೆಗೆ. ಅಷ್ಟು ಮಾಡಿಬಿಟ್ಟು ಮಂತ್ರ ಹಾಕಿಬಿಡು. ಉದಾಹರಣೆಗೆ ಫೆನ್ಸ್ ಹಾಕಿ ಕರೆಂಟ್ ಬಿಟ್ಟರೆ ಹಾಗೆ ಫೆನ್ಸ್ ಮುಟ್ಟಿದ್ರೆ ಸಾಯ್ತಾರೆ, ಹತ್ತಾನೆ ಹಾಗೆ. ಆನೆಗಳಿಗೆಲ್ಲ ಮಾಡ್ತಾರಲ್ಲ ಪಾಪ, ಈಗ ಅವು ಸತ್ತೋಗ್ಬಿಡ್ತಾವೆ ಪಾಪ. ಹಾಗೆ ಮಾಡಬಾರ್ದು, ಸಾಯಷ್ಟು ಮಾಡೋಕ್ಕೆ ಹೋಗಬಾರ್ದು.
ಬರೀ ಸುಮ್ಮನೆ ಸಣ್ಣ ಅದು ಮಾಡಬೇಕಂತ ಶಾಕ್ ಕೊಡಬೇಕು ಹೊರತು ಬರ್ನ್ ಮಾಡಿದ್ರೆ ಏನೋ ಭಾರಿ ಪಾಪ ಬರ್ತದೆ. ಅದು ಗೊತ್ತಿರ್ಬೇಕಾದ್ರೆ ಹೊಡೆಯೋದು. ಇವ್ರು ಬ್ಯಾಟ್ಸ್ಮನ್ ಇರ್ತಾನೆ, ಬುದ್ಧಿವಂತ ಇರ್ತಾನೆ ಅವನು, ಗೊತ್ತಾ? ಅಂಥದ್ದೆಲ್ಲ ನಡೆದಿದ್ದು ಬೇಕು. ಆಟಗಳ ಬಗ್ಗೆ ಸ್ಟಡಿ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅಂಥ ಬೌಲರ್ ನೋಡಿದಾಗ ಏನು ಮಾಡ್ತಾನೆ ಅವನು, ಯೋಚನೆ ಮಾಡ್ತಾನೆ ಅಷ್ಟು. ಮೊದಲು ಫೀಲ್ಡ್ ನೋಡ್ತಾನೆ, ಫುಲ್ ಒಂದು ಸರ್ತಿ ನೋಡ್ತಾನೆ, ಎಲ್ಲೆಲ್ಲಿ ನೋಡ್ತಾನೆ, ಪ್ಲ್ಯಾನ್ ಮಾಡ್ತಾನೆ. ಆ ಮಧ್ಯೆ ಅವ್ರು ತೋರಿಸ್ತಾನೆ, ಬಿಡೋದಿಲ್ಲ. ಅವನು ಒಳ್ಳೆ ಬ್ಯಾಟ್ಸ್ಮನ್ ಆಗ್ತಾನೆ, ಗೊತ್ತಾಯ್ತು. ಅಂದರೆ ಇವು ಏನೇನು ಮಾಡಿರ್ತಾನೋ ಪ್ರತಿಯಾಗಿ ಮಾಡ್ತಾನೋ ಅವನು ಬ್ಯಾಟ್ಸ್ಮನ್ ಟ್ರಿಕ್ ಇದು. ಇವ್ರಿಗೆ ಆಗಲ್ಲ, ಬೇರೆಯವ್ರು ಮಾಡೋಕ್ಕೆ ಬರಲ್ಲ ಅದನ್ನು. ಬೇರೆ ಯಾರು ಇರೋದಿಲ್ಲ ಅಲ್ಲಿ, ಇರೋದು ಬ್ಯಾಟ್ಸ್ಮನ್ ಮಾತ್ರ ಇರ್ತಾರೆ, ಅವ್ರ ಕಡೆ ಯಾರೂ ಇರೋದಿಲ್ಲ. ಆದ್ದರಿಂದ ಅವನ ಜವಾಬ್ದಾರಿ. ಆಗ ಅವ್ನು ಬಾಡಿ ಬುದ್ಧಿ. ಅವ್ನೇನು ಮಾಡ್ತಾರೆ, ಬರೀ ಹೊಡೆಯೋದಿಲ್ಲ, ಬರೀ 4, 6 ಹೊಡಿದ ಆ ಥರ ಹೊಡಿತಾ ಇರ್ತಾರೆ. ಎಲ್ಲಿ ಬೇಕಾದ್ರೆ ಇಸ್ಕೋ ಫೀಲ್ಡಿಂಗ್. ನೀವು 6 ಹೊಡೆದ್ರೆ ಹೇಗೆ ಹಿಡಿತೀರಿ ನೀವೀಗ? ತಲೆ ಮೇಲೆ ಹೋದ್ರೆ ಅಲ್ಲಿ ಮೇಲೆ ಹೋದ್ರೆ ಹೇಗೆ ಹಿಡಿತಾರೆ? ಸಾಧ್ಯ ಇಲ್ಲ. ಅದು ಇವನಿಗೆ ಸ್ಕಿಲ್ ಅದು. ಇದು ಪರಸ್ಪರ ವಿರೋಧ. ಆದರೆ ಹೀಗೆ ಇದರಿಂದ ನೋಡೋಕೆ ಇಂಟ್ರೆಸ್ಟಿಂಗ್ ಆಗುತ್ತೆ. ಇವನೇನು ಮಾಡ್ತಾನೆ, ಅವನೇನು ಮಾಡ್ತಾನೆ ಅಂತೇಳಿ. ಪ್ರತಿ ಸರಿ ಮೆಕ್ಯಾನಿಕಲ್ ಔಟ್ ಆಗಿಬಿಟ್ರೆ ಕತೆ ಮುಗಿತಾರೆ. ಹೌದು, ನಿಲ್ಲಿಸೋದು ಮಾಡೋದು ನಿಲ್ಲಿಸ್ಬೇಕು ಆ ಪೊಸಿಷನ್ನಲ್ಲೇ. ಪ್ರತಿ ಅಂದರೆ ಅದು ಬರೀ ಹೋಗ್ತಾ ಇರೋದ್ರೊಳಗೆ ಮಂತ್ರ ಹಾಕ್ತಾರೆ ಜೊತೆಗೆ, ಅದು ಪದ್ಧತಿ. ನಿಮಗೆ ಎಲ್ಲಿದೆ ಗೊತ್ತಾಗಲ್ಲ. ಇವು ಕರೆಂಟ್ ಇದ್ದಾಗ ಏನು ಮಾಡ್ಬೇಕು, ಅದನ್ನು ಸ್ವಿಚ್ ಆಫ್ ಮಾಡಿ ಹೋಗ್ಬೇಕಾಗ, ಗೊತ್ತಾಯ್ತಾ? ಅದು ಗೊತ್ತಿಲ್ಲದ್ರೆ ಮಾಡೋಕ್ಕೆ ಬರೋದಿಲ್ಲ. ಹೋದರೆ ಪಟ ಸಾಯ್ತಾ ಇರ್ತಾರೆ, ಎಷ್ಟು ಜನ ಹೋದರೂ ಗುಡ್ಬಿಟ್ಟು ಸಾಯ್ತಿರ್ತಾರೆ. ಅದು ವ್ಯೂಹ. ಸೊ ಬರೀ ವ್ಯೂಹ ಬೇರೆ, ಇವರು ಮಂತ್ರ ಹಾಕಿ ಪುಣ್ಯಕ್ಕೆ ಮಂತ್ರ ಹಾಕ್ಲಿಕ್ಕೆ ಬರಲ್ಲ ಇವರಿಗೆ, ನಿಲ್ಲಿಸ್ತಾರೆ ಅಷ್ಟೇ. ಮಂತ್ರ ಹಾಕಿಬಿಟ್ಟು ಏನಾಗುತ್ತಾಗ ಎಲ್ಲೋ ಸೀದಾ ಬಂದು ಕೈಲಿ ಬಿಡ್ಬೇಕಷ್ಟೇ. ಎಷ್ಟು ಮೇಲೆ ಹೋದ್ರು ಕಡೆ ಹಾಗೆಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ. ಅವ್ರಿಗೆ ಮಂತ್ರ ಗೊತ್ತಿತ್ತು, ಆದ್ದರಿಂದ ಎರಡನ್ನೂ ಮಾಡ್ತಿದ್ರು. ಅರೇಂಜ್ಮೆಂಟ್ ಒಂದು ಕಡೆಗೆ, ಮಂತ್ರ ಹಾಕೋದು ಒಂದು ಕಡೆಗೆ. ಆದ್ದರಿಂದ ಇವರು ಗೆಲ್ಲಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಅಲ್ಲಿ ಗೆದ್ದು ಬಿಡ್ತಾರೆ. ಪಾರ್ಥ ವ್ಯೂಹಂ ತಂ ಪ್ರಾಪ್ಯ, ಇಷ್ಟು ಮಾಡಿ ಪಾರ್ಥಾಶ್ಚ ತಂ ಪ್ರಾಪುಹು ಋತೆ ಅರ್ಜುನೇನ. ಅಟ್ಟತಿ ತೊಡತೆ ಐಡಿಯಾ ಮಾಡಿದರು. ಯುದ್ಧ ಶುರು ಆಗುತ್ತೆ, ಅದು ಯಾವಾಗ ಮಾಮೂಲು ಸಂಸ್ಥೆ ಕರ್ಕೊಂಡು ಹೊರಟರು. ಆ ಕಡೆ ಹೋದ್ಮೇಲೆ ವ್ಯೂಹ ಮಾಡಿದರು ಅವರು. ಮೊದಲೇ ಆಗಿದ್ರೆ ಏನಾಗ್ತಿತ್ತು, ನೀನೇ ಇರು ಅಂತ ಹೇಳ್ಬೇಕಾಗ್ತದೆ, ಇದ್ದು ಬಿಡ್ತಿದ್ದ. ಆದರೆ ಅವ್ರು ಕರ್ಕೊಂಡು ಹೋದ್ಮೇಲೆ ಇದು ನಡೀತು. ಅದು ಮಧ್ಯೆ ಹೇಳಿದೆ, ಭಾರಿ ದೂರದ ಜಾಗ ಅದು, ಇಲ್ಲಿ ನ್ಯೂಸ್ ಗೊತ್ತಾಗಬಾರ್ದು ಅಲ್ಲಿಗೆ. ಆ ರೀತಿ ಆಯಿತು. ಕೃಷ್ಣಕ್ಕೆ ಬೇಕಿತ್ತು ಅದು. ಕೃಷ್ಣಕ್ಕೆ ಗೊತ್ತಾಗಿದ್ರೆ ನ್ಯೂಸ್ ಯಾವುದೇ ಇಲ್ಲ, ಎಲ್ಲ ಮಾಡೋದೇ ತಾನು. ಆದ್ದರಿಂದ ಕೃಷ್ಣ ಹೇಳಲಿಲ್ಲ, ಸಂಕಲ್ಪ ಇತ್ತು ಅವನು ಅಭಿಮನ್ಯು ಸಾಯಬೇಕು ಅಂತೇಳಿ ಹಾಗೆ ಮಾಡಿದ. ಪಾರ್ಥ ವ್ಯೂಹಂತು ತಂ ಪ್ರಾಪ್ಯ ನಾಶಕನ್ ಭೇತ್ತು ಮುದ್ಯತಾಹ. ಅಲ್ಲಿ ಬಂದು ನೋಡ್ತಾರೆ, ಏನು ಮಾಡಿದ್ರು ಅದು ಕಾಣ್ತವೆ, ಎಂಟ್ರಿನೇ ಕಾಣ್ತವೆ, ಎಲ್ಲಿ ಹೋಗಬೇಕು ಗೊತ್ತಾಗ್ತಾ ಇಲ್ಲ. ಭೀಮಸೇನ ಬಿಟ್ಟು ಆ ಭೀಮಸೇನ ಉಪಯೋಗ ಅವರು ಮಾಡ್ಕೊಳ್ಳೋದಿಲ್ಲ. ಜಾನಂಶ್ಚ ಪ್ರತಿಭಾ ಯೋಗಾತ್ ಕಾಮ್ಯಂ ನೈವ ಅಚಪನ್ ಮನುಂ ಭೀಮಃ. ಭೀಮಸೇನ ಪ್ರತಿಯೊಂದೂ ಗೊತ್ತು, ಯಾರು ಹೇಳ್ಕೊಟ್ಟಿದ್ದಿಲ್ಲ, ಪ್ರತಿಭೆಯಿಂದನೇ ಗೊತ್ತು. ಆದರೆ ಆ ವ್ಯೂಹನ ಬ್ರೇಕ್ ಮಾಡಬೇಕಾದ್ರೆ ಮಂತ್ರ ಹೇಳಬೇಕಾಗಿತ್ತು, ಮಂತ್ರ ಹೇಳಲಿಲ್ಲ. ಒಂದು ಕಾರಣ ಏನೋ, ವ್ಯೂಹ ಭೇದನೆ ಆಗಲಿ ಅಂತ ಮಂತ್ರ ಹಾಕಿಬಿಟ್ರೆ ಕಾಮ್ಯ ಮಾಫಲೇಶು ಕದಾಚಾರ ಹೋಯಿತು, ಅದನ್ನು ಮಾಡಬಾರ್ದು. ಶುದ್ಧ ಭಾಗವತ ಧರ್ಮರಥ ಅಲ್ಲ ಒಂದು ಕಾರಣ. ಇನ್ನೊಂದು ಕಾರಣ, ಅಭಿಮನ್ಯು ತಾನು ಜೊತೆಗೆ ಹೋದರೆ ಅಭಿಮನ್ಯು ಸಾಯೋದಿಲ್ಲ. ಪ್ರಾಣಿದೇವ್ರ ಜೊತೆಗಿದ್ದ ಪ್ರಾಣ ಹೇಗೆ ಹೋಗುತ್ತೆ? ಸೊ ಭೀಮ ಇಲ್ಲಿದ್ದರೆ ಮಾತ್ರ ಅಲ್ಲಿ ಹೋಗೋದು, ಅದಕ್ಕೆ ತಾನು ಹೋಗೋದಿಲ್ಲ. ಕಾಮ್ಯನಂ ಜೈವ ಅವಜಪನ್ ಮನುಂ ಭೀಮೋ ಯುಧಿಷ್ಠಿರಸ್ತತ್ರ ತಜ್ಞಂ ಸೌಭದ್ರಮಬ್ರವೀತ್. ಆಗ ಧರ್ಮರಾಜ ಅಭಿಮನ್ಯು ಕರೆದ. ಭಿಂದಿ ವ್ಯೂಹಮಿಮಂ ತಾತ ವಯಂ ತ್ವಾಂ ಅನುಯಾಮಹೇ. ಮಗು ನೀನು ಹೋಗಿ ವೇದ ಹೊಡೆದ್ಬಿಡು, ಬ್ರೇಕ್ ಮಾಡೋ, ನೀನು ಮಂತ್ರ ಗೊತ್ತಿದೆ ನಿಂಗೆ, ಬ್ರೇಕ್ ಮಾಡು, ನಾವೆಲ್ಲ ಜೊತೆ ಬರ್ತೇವೆ ಅಂತ ಯುದ್ಧ ಮಾಡೋಣ ಅಂತ ಹೇಳಿದ. ಆಗ ಅಭಿಮನ್ಯು ಹೇಳ್ತಾನೆ, ಹೌದು ನಮ್ಮ ಬ್ರೇಕ್ ಮಾಡ್ಲಿಕ್ಕೆ ಬರುತ್ತೆ, ಹೊರಗೆ ಬರ್ಲಿಕ್ಕೆ ಬರೋದಿಲ್ಲ, ನನಗೆ ಹೊರಗೆ ಬರ್ಲಿಕ್ಕೆ ಬರೋದಿಲ್ಲ, ಅಷ್ಟು ಕಲ್ತಿಲ್ಲ, ಇಷ್ಟು ಮಾತ್ರ ನಂಗೆ ಗೊತ್ತು ಅಂತ ಹೇಳ್ದ. ಆಯಿತು ಅಂತ ಹೇಳಿಬಿಟ್ಟು ಈ ಬೀಗ ಹೊಡೆಯೋರಿಗೆ ಹೊಡೆದು ಬಿಡ್ಬೇಕಾದ್ರೆ ಕೆಟ್ಟಾದ ಮತ್ತೆ ಸರಿ ಮಾಡ್ಲಿಕ್ಕೆ ಬರುತ್ತಾ? ಬೀಗ ಹಾಕಿರ್ತಾವೆ, ಒಂದೇಟು ಜಾರಿ ಹೊಡೆದು ಹೋಗುತ್ತೆ, ಆಮೇಲೆ ಬೀಗ ಹೋಯ್ತು ಅಲ್ಲಿಗೆ ಅಷ್ಟೇ. ತೆಗೆದ್ರೆ ಏನಾಗುತ್ತೆ, ಮತ್ತೆ ಹಾಕ್ಬೋದು. ತೆಗಿಯೋದು ಹಾಕೋದು ಬೇರೆ, ಇದು ಬೇರೆ. ಬೀಗ ಒಡ್ಲಿಕ್ಕೆ ಬಂದರೆ ಬೀಗ ತೆಗಿಲಿಕ್ಕೆ ಬರುತ್ತೆ ಅಂತ ಅರ್ಥ ಅಲ್ಲ. ಬೀಗ ಹಾಕಬೇಕು, ಬೀಗ ತೆಗಿಬೇಕು, ಅದು ಆಲ್ಟ್. ಅದು ಗೊತ್ತಾಯ್ತಾ? ಹಾಕ್ಲಿಕ್ಕೆ ಬರಲಿಲ್ಲ, ಅದು ಕೆಟ್ಟದೋಯ್ತು. ಮತ್ತೆ ಎರಡೂ ಬರಬೇಕೀಗ. ನಮಗೆ ಇನ್ನೇನು ಗೊತ್ತಿಲ್ಲದವರು ಬೀಗ ಹಾಕೋದು ತೆಗೆಯೋದು ಅಷ್ಟು ಗೊತ್ತಾಗುತ್ತಲ್ಲ, ಎರಡೂ ಗೊತ್ತಿರಬೇಕು. ನನಗದು ಗೊತ್ತಿಲ್ಲ, ನಾನು ಕಲ್ತಿಲ್ಲ ಅಂತ ಹೇಳಿದೆ. ಕಲ್ತಿಲ್ಲಲ್ಲ, ಕೃಷ್ಣ ಕಲಿ ಯೋಗ ಕೊಡಲಿಲ್ಲ, ಗೊತ್ತಾಯ್ತು, ಬರಬಾರ್ದು ಹೊರಗೆ ಅಂತಾನೆ ಚಾನ್ಸ್ ಕೊಡಲಿಲ್ಲ. ಹಾಂ ಹಾಂ ಹೇಳಿದ್ದೇನೀಗ, ಅದಕ್ಕೇನೆ ಅವ್ರು ಹೋಗಲಿಲ್ಲ. ಅವ್ರು ಸಾಯಬೇಕು ಅಂತ ಒಂದು ಉದ್ದೇಶ, ಕಾಮ್ಯ ಜಪ ಮಾಡಬಾರ್ದು ಎರಡನೇದು. ಕಾಮ್ಯ ಮಂತ್ರ ಹೇಳ್ದೇ ಹೋಗ್ಲಿಕ್ಕೆ ಬರುತ್ತೆ ಅವರಿಗೆ, ಮತ್ತೆ ಮಂತ್ರ ಹೇಳಬೇಕಾಗಿಲ್ಲ, ಹಾಗೆ ಹೊಲಕ್ಕೆ ಹೋಗಲಿಲ್ಲ, ಯಾಕೆಂದರೆ ಅವ್ನು ಸಾಯ್ಬೇಕು. ತಜ್ಞಂ ಸೌಭದ್ರಮಬ್ರವೀತ್. ಏನ ಪೂರ್ಣ ಎಷ್ಟು ಭೀಮಂದೆ ಅಂತ ಮತ್ತೆ ಮತ್ತೆ ಹೇಳಬೇಕಾ? ಕಲ್ಲು ಗಟ್ಟಿ ಅಂತ ಹಗಲಲ್ಲಿ ಹೇಳ್ತಾ ಹೋದರೆ ಕಲ್ಲಿಗೆ ಕಲ್ಲಿನ ಸ್ವಲ್ಪ ಗೊತ್ತಿಲ್ಲ, ಬೆಂಕಿ ಸುಡುತ್ತದೆ ಅಂತ ಹೇಳಬೇಕಾ? ಸುಟ್ಟರೆ ಬೆಂಕಿ ಅಂತ ಕರೆಯೋದು ಅದನ್ನು. ಭೀಮ ಇದ್ದಿದ್ದು ಹಾಗೆ. ಭಿಂದಿ ವ್ಯೂಹ ಮಿಮಂ ತಾತ
ವಯಂ ತ್ವಾಂ ಅನುಯಾಮಹೇ, ಹಿಂದೆನೇ ಬರ್ತೀವಿ, ಯೋಚನೆ ಮಾಡಬೇಡ, ನಿನ್ನ ಜೊತೆಗಿರ್ತೀವಿ ಅಂದರು. ಸ ಏವ ಮುಕ್ತೋ, ಆಯಿತು ಹೊರಡ್ತೇನೆ, ಹೇಳ್ತಾನೆ, ಚೆನ್ನಾಗಿ ಯುದ್ಧ ಮಾಡ್ತೇನೆ ನಾನು ಇವತ್ತು. ನಾನು ನೋಡಿದವ್ರು ಏನು ಅನ್ಬೇಕು ಗೊತ್ತಾ, ಹಬ್ಬ ಅರ್ಜುನ ಮಗ ಅಂತ ಒಪ್ಕೋಬೇಕು, ಹಾಗೆ ಯುದ್ಧ ಮಾಡ್ತೇನೆ. ನ ಕರೋಮಿ ಅಷ್ಟಥಾ ಯುದ್ಧೇ ನ ಭವಾಮಿ ಅರ್ಜುನಾತ್ಮಜಃ. 8 ದಿಕ್ಕಿಗೆ ಓಡಿಸ್ಬಿಡ್ತೇನೆ ಒಳಗಿರ್ತಕ್ಕಂಥವ್ರನ್ನ, ದಿಕ್ಕಾಪಾಲು ಮಾಡಿಸ್ಬಿಡ್ತೇನೆ. ಹಾಗೆ ಮಾಡಿಸ್ದೇ ಹೋದರೆ ನಾನು ಅರ್ಜುನನ ಮಗನಲ್ಲ. ನಾಹಂ ಸುಭದ್ರೆಯ ಜಾತಃ, ನಾನು ಸುಭದ್ರೆಯ ಮಗನೂ ಅಲ್ಲ. ಆಗ ಇದೆಲ್ಲ ಹೇಳಿಕೊಂಡು ಪಾಪ ಒಳ್ಳೆ ಕಾನ್ಫಿಡೆನ್ಸ್ನಿಂದ, ಫುಲ್ಲಿ ಕಾನ್ಫಿಡೆಂಟ್. ಸಯೇವ ಮುಕ್ತೋ ರಥಿನಾಂ ಪ್ರವರ್ಹೋ ವಿವೇಶವಿತ್ ವಿಷತಾಂ ಚ ಮುಂತಾಂ ಅನ್ವೇವತಂ ವಾಯುಸುತಾದಯಶ್ಚ ವಿವಿಕ್ಷವ ಸೈಂಧವೇನೈವ ವೃದ್ಧಾಃ. ಒಂದೊಂದು ಹೇಗೆ ಮಾಡ್ತಾರೆ ಈಗ. ಅಟ್ಟತ್ತೆ ಸೈಂಧವ ನಿಂತಿದ್ದಾನೆ ಮುಂದೆ, ಮೇನ್ ಡೋರ್ ಎಂಬ ಜಾಗನೇ ನಿಂತಿದ್ದಾನೆ. ಅಲ್ಲಿ ನಿಂತರೆ ತಡೆದು ಬಿಟ್ಟವನು, ವರ ತೊಗೊಂಡಿದ್ದಲ್ಲ. ಒಂದು ದಿವಸದ ಮಟ್ಟಿಗೆ 4 ಜನ ಪಾಂಡವರನ್ನು ತಡಿಬೋದು ಅಂತ ಹೇಳಿದ್ದರು. ಅರ್ಜುನ ಇದ್ದಿದ್ದರೆ ಅದು ಬೇರೆ, ಅದು ಆಗಬಾರ್ದು ಅಂತ ಇಷ್ಟು ವ್ಯವಸ್ಥೆ ಮಾಡಿರೋದು. ಅದರಲ್ಲಿ ಭೀಮಸೇನ ಗೊತ್ತು ಏನು ಮಾಡಿದ್ರು, ಭೀಮಸೇನ ಇಷ್ಟು ಜ್ಞಾನಿ ಆದ್ದರಿಂದ ಹೋಗೋದಿಲ್ಲ. ಉಳಿದ 3 ಜನಕ್ಕೆ ಆಗೋದಿಲ್ಲ. ಯಾರು 3 ಜನ ಉಳಿದವರೀಗ? ಧರ್ಮರಾಜ, ನಕುಲ, ಸಹದೇವ. 3 ಜನಕ್ಕೆ ಆಗೋದಿಲ್ಲ. ಇದು ನಡೀತಾಗ ವೃದ್ಧಾಹ ಅವರು ಅಡ್ಡ ತಡೆದ ಜಯದ್ರಥ. ಒಂದು ದಿವಸದ ಮಟ್ಟಿಗೆ ಮಾತ್ರ ಇದ್ದು ವರ ಅದು ಉಪಯೋಗ ಮಾಡಿಕೊಂಡ. ಸೇಲ್ಗೆ ಇಲ್ಲಿ ಏನು ಬೇಕಾದ್ರೆ ಹಾಕ್ತಾ RS ಇದ್ದಾಗ ಅವತ್ತೇ ಬೇರೆ ಹಾಕ್ಲಿಕ್ಕೆ ಬರೋಲ್ಲ. ಸೇಲ್ ಆದರೆ ಸ್ವಲ್ಪ ಜಾಸ್ತಿ ಚಾಯ್ಸು. ಈ ಎಲ್ಗಳಿಗೆ ಇನ್ನೊಂದು ಹೊಸ ಇರುತ್ತೆ, ವರಗಳಲ್ಲೂ ಕೂಡ ಆ ಥರ ಇರುತ್ತೆ. ಒಂದು ದಿವಸದ ಮಟ್ಟಿಗೆ ಅವತ್ತು ಉಪಯೋಗಿಸ್ದೆ ಅವನು ಜಯದ್ರಥ, ಅವತ್ತು ವರ ಉಪಯೋಗಿಸ್ದೆ. ವರೇಣ ರುದ್ರಸ್ಯ ನಿರುದ್ಯಮಾನೋ ಜಯದ್ರಥೇನತ್ರ ವೃಕೋದರಸ್ತು ವಿಷ್ಣೋರಭೀಷ್ಟಂ ವಧಮಾರ್ಜುನೇಸ್ತದಾ ವಿಜ್ಞಾಯ ಶಕ್ತೋಪಿ ಚ ನಾತ್ಯಾತ್ಯವರ್ತತ. ವರೇಣ ರುದ್ರಸ್ಯ ನಿರುದ್ಯಮಾನಃ, ಹೆಸರಿಗೆ ಜಯದ್ರಥನಾಗಿದ್ದ ರುದ್ರ ವರದಿಂದ ತಡೆಯಲ್ಪಟ್ಟ ಹಾಗೆ. ವಾಸ್ತವವಾಗಿ ಜಯದ್ರಥೇನಾತ್ರ ವೃಕೋದರಸ್ತು ಸಮಾನನೀಯ ಏವಮೇ ತಥೋತ್ರ ಮಾನಯಾಮ್ಯಹಂ ಇದ್ದಾಗೆ. ಈಗ ನಾನು ರುದ್ರ ವರವನ್ನು ಮಾನ ಮಾಡ್ತೇನೆ. ಈಗ ರುದ್ರದ ವರ ಮಾನ ಮಾಡಬೇಕಾಗಿಲ್ಲ ಅವರು, ಇವತ್ತು ಮಾಡ್ತೇನೆ. ಯಾಕೆ ಕೃಷ್ಣನ ಸಂಕಲ್ಪ ನಡೆಯುತ್ತಾ ಆದ್ದರಿಂದ. ವೃಕೋದರಸ್ತು ವಿಷ್ಣೋರಭೀಷ್ಟಂ ವಧಂ ಅರ್ಜುನೇಸ್ತದ. ಕೃಷ್ಣನ ಸಂಕಲ್ಪ ಅರ್ಜುನಿ. ಅರ್ಜುನಿ ಅಂದರೆ ಯಾರು? ಅರ್ಜುನನ ಮಗ. ಅಭಿಮನ್ಯುವನ ಸಾವಾಗಬೇಕು ಅಂತ ಕೃಷ್ಣನ ಸಂಕಲ್ಪ ಇರೋದರಿಂದ ವಿಜ್ಞಾಯ ಶಕ್ತೋಪಿ ನ ಚಾತ್ಯವರ್ತತ. ಶಕ್ತನಾಗಿದ್ದರೂ ಕೂಡ ಅವನನ್ನು ಸೋಲಿಸಿ ಒಳಗೆ ಹೋಗಲಿಲ್ಲ. ಸೋತು ಬರಲಿಲ್ಲ, ಗೆದ್ದು ಒಳಗೂ ಹೋಗಲಿಲ್ಲ. ಯುದ್ಧ ದ್ವಾರ ಸೋತಿಲ್ಲ, ಯುದ್ಧ ಮಾಡ್ತಾನೇ ಇದ್ದಾರೆ. ಆ ಸುದ್ದಿ ಬರೋವರೆಗೂ, ಎಲ್ಲಿವರೆಗೂ ಅಭಿಮನ್ಯು ಸತ್ತ ಅಂತ ಬರೋವರೆಗೂ ಯುದ್ಧಗಳು ಫಾಲೋ ಮಾಡಬೇಕು. ಹೋದರೆ ಅವರು ಸಾಯ್ಲಿಕ್ಕೆ ಸಾಧ್ಯ ಇಲ್ಲ ಅಂತ, ಅದಕ್ಕೆ ಹಾಗೆ ಮಾಡಿದ್ದು. ನ ಶಕ್ತೋಪಿ ನ ಚಾತ್ಯವರ್ತತ. ಜಯದ್ರಥಸ್ಥೇನ ವೃಷಧ್ವಜೇನ ಪ್ರಯುಧ್ಯಮಾನೇಷು ವೃಕೋದರಾದಿಷು ಪ್ರವಿಶ್ಯ ವೀರಃ ಧನಂಜಯಾತ್ಮಜೋ ವಿಲೋಡಯಾಮಾಸ ಪರೋರುಸೇನಾಂ. ಜಯದ್ರಥಸ್ಥೇನ ವೃಷಧ್ವಜೇನ, ವರ ಕೊಟ್ಟಾಗ ಹೃದಯ ಒಳಗೆ ನಿಂತುಕೊಂಡಿದ್ದಾರೆ. ಯಾರ ಜೊತೆಗೆ? ಜಯದ್ರಥ ಒಳಗೆ ಸೇರಿಕೊಂಡಿದ್ದಾರೆ. ಅವರೇ ಯುದ್ಧ ಮಾಡ್ತಿದ್ದಾರೆ ವರ ಕೊಟ್ಟಿದ್ದಕ್ಕೋಸ್ಕರ. ಪ್ರಯುಧ್ಯಮಾನೇಷು ವೃಕೋದರಾದಿಷು ಪ್ರವಿಶ್ಯ ವೀರ ಸ ಧನಂಜಯಾತ್ಮಜಃ. ಅಭಿಮನ್ಯು, ವೀರನಾದ ಅಭಿಮನ್ಯು ಮಂತ್ರ ಗೊತ್ತಿದ್ದರಿಂದ ದಾಟಿಗೆ ಒಳಗೆ ಹೋಗಿಬಿಟ್ಟ. ವಿಲೋಡಯಾಮಾಸ ಪರೋರು ಸೇನಾಂ. ಹೋಗಿ ಒಳ್ಳೆಯ ಯುದ್ಧವನ್ನು, ಭಾರಿ ಒಳ್ಳೆಯ ಯುದ್ಧವನ್ನೇ ಮಾಡಿದ. ಸಾಮಾನ್ಯ ಯುದ್ಧ ಅಲ್ಲ ಅದು, ದೊಡ್ಡ ಯುದ್ಧವನ್ನೇ ಮಾಡಿದ. ಸದ್ರೋಣ ದುರ್ಯೋಧನ ಕರ್ಣ ಶಲ್ಯ ದ್ರೌಣ್ಯಗ್ರಣೀಭಿ ಕೃತವರ್ಮಯುಕ್ತೈ ವೃದ್ಧಶ್ಚಚಾರ ಅರಿಬಲೇಶು ಅಭೀತಃ ಶಿರಾಂಶಿ ಕೃಂತನ್ ತದನೌರತಾನಾಂ. ಅವತ್ತು ಬಹುಶಃ ಒಬ್ಬರು ಸಾಹಸ ಮಾಡಿದ್ದು 2 ಕಡೆಗೆ. ಎಲ್ಲಿ? ಅರ್ಜುನ ಏಕಾಕಿಯಾಗಿ ಉತ್ತರ ಗಣದಲ್ಲಿ ಗೆದ್ದಿದ್ದು, ಆತನ ಮಗ ಏಕಾಕಿಯಾಗಿ ಪದ್ಮವ್ಯೂಹದಲ್ಲಿ ಯುದ್ಧ ಮಾಡ್ತಿರೋದು. ಅಲ್ಲಿ ಗೆದ್ದು ಬಂದ, ಇಲ್ಲಿ ಸಂಕಲ್ಪ ಇರಲಿಲ್ಲ, ಆಗಲಿಲ್ಲ ಅಷ್ಟೇ ಹೊರತು ಇಡೀ ದಿವಸ ಯುದ್ಧ ಮಾಡ್ತಾನೆ. ಬರೀ ಸ್ವಲ್ಪ ಅಲ್ಲ, ಸಂಜೆವರೆಗೂ ಯುದ್ಧ ಮಾಡ್ತಾನೆ ಒಬ್ಬನೇ. ಅಷ್ಟು ಜನದ ಮಧ್ಯೆ ಸೈನ್ಯ ಇದೆ, ಮಹಾವೀರತೆ ಎಲ್ಲ ಕಾನ್ಸಂಟ್ರೇಟ್ ಆಗಿದ್ದಾರೆ. ಎಲ್ಲರೂ ಕೂಡ ಎಲ್ಲ ಒಳಗೆ ಎದ್ಬಿಟ್ಟಿದ್ದಾರೆ ಅವತ್ತಿನ ದಿವಸ. ಅಭಿಮನ್ಯು ಅದಕ್ಕೆ ಮಹಾವೀರ ಅಂತ ಅನಿಸ್ಕೊಂಡ. ಅದು ಹೊತ್ತು ನಾಳೆ ದಿವಸ ಅದನ್ನು ಕಂಟಿನ್ಯೂ ಮಾಡೋದು. ಅಭಿಮನ್ಯು ಪ್ರಸಂಗ ಮುಂದೆಲ್ಲ ದೊಡ್ಡ ದಿವಸ, ಭಾರಿ ದೊಡ್ಡ ಯುದ್ಧಗಳು.